ಸೊ ನನ್ನನ್ನು ಕೇಳ್ತಾ ಇರುವ ಕ್ರೈಸ್ತ ಜನರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮತ್ತು ತಂದೆಯಾಗಿರೋ ದೇವರು, ನಮ್ಮ ವಿಶ್ವಕರ್ತನು ಮತ್ತು ಪವಿತ್ರಾತ್ಮದ ಸಹಾಯದಿಂದ ನಾವು ಈ ಪಾಠಗಳನ್ನು ಮಾಡ್ತಾ ಇದ್ದೇವೆ. ನಾವು ಈಗ ಮಾಡ್ತಾ ಇರೋ ಪಾಠ ಈ ಹಳೆಯ ಒಡಂಬಡಿಕೆಯಲ್ಲಿರುವ ರಕ್ಷಣೆ ಅಂತ. ಈ ಹಳೆ ಒಡಂಬಡಿಕೆಯಲ್ಲಿ ಯಾವ ಥರ ರಕ್ಷಣೆ, ಅದು ದೇವರು ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದ ಮೇಲೆ ಜನರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿರೋದು. ಏನಂತ ಮಾಡಿಕೊಂಡ್ರು ನೋಡಿ, ನೀವು ನನ್ನ ಮಾತಿಗೆ ವಿಧೇಯರಾದರೆ ಇನ್ನು ಭವಿಷ್ಯ ಕಾಲದಲ್ಲಿ ಭೂಮಿ ನಂದು ಸ್ವಂತ ಆಗುವಾಗ ಭೂಮಿಯಲ್ಲಿರುವ ಜನರನ್ನು ಶುದ್ಧ ಸತ್ಯದಲ್ಲಿ ನಡೆಸೋಕ್ಕೆ ಯಾಜಕರು ಬೇಕು, ಅಲ್ಲಿ ದೇವಾಲಯನೂ ಬೇಕು. ಆ ದೇವಾಲಯದಲ್ಲಿ ಯಾಜಕರಾಗಕ್ಕೆ ಮತ್ತು ಆ ದೇವರ ರಾಜ್ಯದಲ್ಲಿ ಅರಸರಾಗಕ್ಕೆ ನನಗೆ ಜನ ಬೇಕು. ಆ ಜನವನ್ನು ನಾನು ನಿಮ್ಮಿಂದ, ಅಬ್ರಾಮಲ್ಲಿ ಹುಟ್ಟಿ ಮೋಶೆಯಲ್ಲಿ ಒಡಂಬಡಿಕೆ ಆಗಿರೋ ನಿಮ್ಮ ಈ ಜನದಲ್ಲಿ ಈ ಧರ್ಮಶಾಸ್ತ್ರ ಮುಖಾಂತರ ಅವರಿಗೆ ತೀರ್ಪು ಮಾಡಿ ಅದರಲ್ಲಿ ಒಳ್ಳೆಯವರನ್ನು ನಾನು ಆರಿಸ್ಕೊಂಡು ಆ ಕಾಲದಲ್ಲಿ ಯಾಜಕರಾಗಿ ಮಾಡ್ತೇನೆ. ಇದೇ ಅವ್ರಿಗಿರೋ ರಕ್ಷಣೆ. ಇಲ್ಲಿ ಪರಲೋಕಕ್ಕೆ ಹೋಗ್ಬೇಕು, ಇಲ್ಲಿ ನರಕ, ಈ ಥರ ಏನು ಇಲ್ಲ. ಅದಕ್ಕೆ ನೀವು ಹಳೆ ಒಡಂಬಡಿಕೆಯಲ್ಲಿ ಇದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ಕಾರಣ ದೇವರು ಅವ್ರಿಗೆ ಕೊಟ್ಟಿರೋ ರಕ್ಷಣೆ, ನೀವು ಇವಾಗ ಈ ಸಾವಿರುವ ಲೋಕದಲ್ಲಿ ನೀವು ಧರ್ಮಶಾಸ್ತ್ರವನ್ನು ಕೇಳಿ ನಡೆದು ದೇವ್ರ ಮುಂದೆ ಒಳ್ಳೆ ಹೆಸರು ತಗೊಳ್ಬೇಕು, ಒಳ್ಳೆ ಸಾಕ್ಷಿ ತಗೊಳ್ಬೇಕು. ನೀತಿವಂತರು ಧರ್ಮಶಾಸ್ತ್ರದಲ್ಲಿ ನಡೆದಿದ್ದಾರಂತ. ಅಂಥವ್ರು ಸತ್ತು ಹೋಗ್ಬಿಟ್ಟು ಅವರಿಗೆ ಪುನರುದ್ಧಾನ ಬರುವಾಗ ಈ ಭೂಮಿ ದೇವರು ಸ್ವಂತ ಮಾಡಿಕೊಂಡು ಆ ಭೂಮಿಯಲ್ಲಿ ಈ ಜನರನ್ನು, ಸೊ ಇವ್ರ ಬಗ್ಗೆನೇ ನಾವು ಎಬ್ರೇಯದಲ್ಲಿ ನಂಬಿಕೆಯಿಂದ ಒಳ್ಳೆ ಹೆಸರು ತಗೊಂಡಿರೋ ಜನರಂತ ಅಲ್ಲಿ ಸಾಕ್ಷಿ ಬಂದಿರೋದು. ಅಲ್ಲಿ ಇದು ಹಳೆ ಒಡಂಬಡಿಕೆಯ ರಕ್ಷಣೆ, ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿರೋ ರಕ್ಷಣೆ ಇದು. ಸೊ ಅಲ್ಲಿರೋ ಜನ ಏನಾಗಬೇಕು, ಅವ್ರ ಮನಸ್ಸಲ್ಲಿ ನಾವು ಭವಿಷ್ಯ ಕಾಲದಲ್ಲಿ ಯಾಜಕರಾಗಬೇಕು, ಇಲ್ಲ ನಾವು ಭವಿಷ್ಯ ಕಾಲದಲ್ಲಿ ಆಳ್ವಿಕೆ ಮಾಡುವ ಅರಸರಾಗಬೇಕು, ರಾಜವಂಶ ಜನ ಆಗಬೇಕು. ಹಾಗಾದ್ರೆ ಭೂಮಿಯಲ್ಲಿ ದೇವರ ರಾಜ್ಯ ಸ್ಥಾಪನೆ ಮಾಡುವಾಗ ದೇವರ ರಾಜ್ಯದಲ್ಲಿ ದೇವರ ಕೆಲಸ ಮಾಡೋರು ಆಗ ಇಡೀ ಲೋಕಕ್ಕೆ ಅವ್ರು ಸತ್ಯ ಹೇಳೋರಾಗಿರ್ತಾರೆ. ಆಗ ಇಡೀ ಲೋಕ ಸತ್ಯ ಕೇಳಲೇಬೇಕು. ಆಗ ಬೇರೆ ಬೇರೆ ಅರಸರುಗಳು ಬೇರೆ ಬೇರೆ ಅದಿರಲ್ಲ, ದೇವರು ನೇಮಕ ಮಾಡಿರೋ ಅರಸರೇ ಇರ್ತಾರೆ. ಅದು ದೇವರ ಚಿತ್ತ, ಇದೇ ದೇವರ ಪ್ಲಾನ್. ಆಗ ಸೈತಾನು ದೇವರ ಶತ್ರು, ಈ ದೇವರ ಚಿತ್ತ ನೆರವೇರಬಾರದು. ಅದಕ್ಕೆ ಜನರು ಹೇಗಾದರೂ ತಪ್ಪಲ್ಲಿ ನಡಿಬೇಕು. ಸೊ ನಾವು ಅದನ್ನು ಇನ್ನೊಂದು ಕಡೆ ನೋಡುವಾಗ ಅತಿ ಉನ್ನತನಾಗಿರೋ ದೇವರು, ಪರಾತ್ಮನ ದೇವರು ಭೂಮಿಯಲ್ಲಿ ಭಾಗ ಕೊಟ್ಬಿಟ್ಟು, ಭೂಮಿಯನ್ನು ಬೇರೆಯವರಿಗೆ ಕೊಟ್ಬಿಟ್ಟು ಯೆಹೋವಾಗೆ ಇಸ್ರೇಲ್ನ ಕೊಟ್ಬಿಟ್ರು. ಸೊ ಹಂಗಾದ್ರೆ ಈಗ ಯೆಹೋವ ಇಸ್ರೇಲ್ ಹತ್ರ ಹೇಳ್ತಾ ಇರೋದು, ನೀವು ನನ್ನ ಜನ ಆಗ್ಬೇಕು. ಸೊ ನೆಕ್ಸ್ಟು ಈ ಪರಾತ್ಮ ಯಾರಿಗೆ ಭಾಗ ಮಾಡಿಕೊಟ್ಟಿದಾರಲ್ಲ ಅದೆಲ್ಲ ಯೆಹೋವ ಕೈಗೆ ಬರಬೇಕು. ಆ ಥರ ಈ ಜನ ನಡೆಸ್ಬೇಕು, ದೇವ್ರನ್ನು ಇವ್ರನ್ನ ನಡೆಸ್ಬೇಕು, ದೇವ್ರಿಗೆ ವಿಧೇಯರಾಗಿರ್ಬೇಕು. ಇದೇ ಪ್ಲಾನ್ ಅಲ್ಲಿ. ಸೊ ದೇವರು ಇಸ್ರೇಲ್ ಜನ ಆರಿಸ್ಕೊಂಡು ಅವ್ರಿಗೆ ಅರಸರು ಯಾಜಕರೆಲ್ಲ ಕೊಟ್ಟರು. ಸಾಲೋಮನ್ ಕಾಲದಲ್ಲಿ ದೇವಾಲಯನು ಬಂತು, ಯಾಜಕರು ಪೂರ್ಣ ಸೇವೆ ಮಾಡುವುದು, ಮತ್ತು ದಾವಿದಲ್ಲಿ ಅರಸರು ಬಂತು, ಅವ್ರ ಮಗ ಸಾಲೋಮನ್. ಅದು ಹಿಂಗೆ ಮುಂದುವರ್ತಾ ಇರುವಾಗ ನಾವು ಕೆಲವು ವಿಷಯಗಳು ನೋಡಿದ್ವಿ, ಯಾವ ಥರ ಅರಸರುಗಳು ತಪ್ಪು ಮಾಡಿದ್ರು. ಸೊ ಇದು ನಾವು ಬೇಸ್ ಎಲ್ಲಿಂದ ತಗೊಂಡಿದ್ದೀವಿ ಈ ವಿಷಯವನ್ನು. ಇದು ನಾವು ಮತ್ತಾಯದಲ್ಲಿ ಯೆಹೋವ ಈ ಭೂಮಿಯಲ್ಲಿ ಹುಟ್ಟಕ್ಕೆ ಯಾವ ಥರ ದೇವರ ಅಬ್ರಾಮನ ಆರಿಸ್ಕೊಂಡು 14 ತಲಾಂತರ ಅಂತ 3 ಭಾಗ ಮಾಡಿದ್ರು. ಅಬ್ರಾಮಿಂದ ದಾವಿದ್ ತನಕ 14, ದಾವಿದಿಂದ ಯೋಷೆಯ ತನಕ 14. ಯೋಷೆಯ ಸೆರೆ ಹಿಡ್ಕೊಂಡು ಹೋಗ್ತಾರೆ, ಸೆರೆ ಹಿಡ್ಕೊಂಡು ಹೋಗಿ ವಾಪಸ್ ಬರೋತ್ತಿಗೆ ಯೆಹೋವ ಹುಟ್ಟಬೇಕು, ಅದಕ್ಕೆ 14. ಅದರಲ್ಲಿ ನಾವೀಗ ಅಬ್ರಾಮಿಂದ ದಾವೀದು 14, ಅದನ್ನ ಫುಲ್ ಡೀಟೇಲ್ ಮಾಡಿಲ್ಲ. ಇದ್ರೂ ದಾವೀದಿಂದ ಯೋಷ್ಯ ತನಕ ನಾವು ಇವಾಗ ಮಾಡ್ತಾ ಇರೋದ್ರಲ್ಲಿ ನಾವು ಯೋಷ್ಯ ಅರಸನ ಹತ್ರ ಬಂದಿರೋದು. ಸೊ ಹಳೆ ಒಡಂಬಡಿಕೆ ಯಾವ ಥರ ದಾವೀದಿಂದ 14 ತಲಾಂತರ ಯೋಷ್ಯ ಅಂತ. ಸೊ ಈ ಯೋಷ್ಯ ಅಂತ ಇರೋದು
ದೇವರ ಯಾವಾಗ ಸಾಲೊಮೋನು ಮಗನ ಕಾಲದಿಂದ ದೇವರ ರಾಜ್ಯವನ್ನು ಅವ್ರ ಕೈಯಿಂದ ತೆಗೆದಾಗ್ಬಿಟ್ಟು ಅದನ್ನು ಎರಡಾಗಿ ಮಾಡಿ ಇನ್ನೊಬ್ಬನಿಗೆ ಒಬ್ಬನಿಗೆ ಕೈಯಲ್ಲಿ ಕೊಡುವಾಗ 10 ತಲಾಂತರ ಗೋತ್ರವನ್ನು, ಆಗ ಏನಾಯ್ತು, ಆ ಅರಸ ಸಾಲೊಮೋನ್ ಮಗ ರೆಹೋಬಾಮು, ಆ ಅರಸ ಯೆರೋಬಾಮು, ಅವರು 10 ಗೋತ್ರ ದೇವ್ರ ಕಡೆಯಿಂದ ತಿರುಗಿಸಿ 2 ಬಸವಗಳನ್ನು ಮಾಡಿ ಅಲ್ಲಿ ದೇವಾಲಯಗಳೆಲ್ಲ ಮಾಡಿ ಆ ಜನರಿಗೆ ಹೇಳಿದ್ರು, ಈ ದೇವರೇ ನಮ್ಮನ್ನು ಕರ್ಕೊಂಡು ಬಂದಿರೋದು. ಅಲ್ಲಿಂದ ಈ 10 ಗೋತ್ರ ಜನ ಬರೀ ತಪ್ಪಲ್ಲೇ ನಡೀತಾ ಇದ್ರು. ಎಲ್ಲರೂ ಯೆರೋಬಾಮ್ ಅರಸನನ್ನು ಹಿಂಬಾಲಿಸುವ ಅರಸರುಗಳೇ 10 ಗೋತ್ರದಲ್ಲಿ ಬಂದಿರೋದು. ಅದಕ್ಕೇನಾಯ್ತು, ಈ 10 ಗೋತ್ರ ಇರುವ ಜನರು ಮತ್ತು ದಕ್ಷಿಣ ಇಸ್ರೇಲ್ ಅಂತ ಹೇಳುವ 2 ಗೋತ್ರ ಇರುವ ಜನರು ಯಾವಾಗಲೂ ಯುದ್ಧ ಮಾಡ್ತಾ ಇದ್ರು ಅರಸರುಗಳು. ಅವರಲ್ಲಿ ಆಮೇಲೆ ಸಮಾಧಾನ ಬಂದಿಲ್ಲ. ಆದರೆ ಮಧ್ಯದಲ್ಲಿ ಕೆಲವು ಅರಸರುಗಳು ಇಬ್ಬರು 2 ರಾಜ್ಯಕ್ಕೆ ಸಮಾಧಾನ ಮಾಡಿರೋರಿದ್ದಾರೆ. ಇಸ್ರೇಲ್ಗೂ ಮತ್ತು ಯಹೂದಕ್ಕೆ ಸಮಾಧಾನ ಮಾಡಿರೋ ಕೆಲವು ಅರಸರುಗಳು ಇದ್ದಾರೆ. ಅದು ನಾವು ಇನ್ನು ಮುಂದಿನ ಭಾಗದಲ್ಲಿ ಅದು ಏನಕ್ಕೆ ಆ ಥರ ಆಯ್ತು ಅಂತ ನಾವು ನೋಡ್ತೀವಿ. ಇವಾಗ ನಮಗೆ ಆವಾಗ ಒಂದು ಪ್ರವಾದಿ ಹೋಗ್ಬಿಟ್ಟು ಪ್ರವಾದನೆ ಮಾಡಿರೋದೇನು, ಯೋಷಿಯ ಅಂತ ಒಂದು ಅರಸ ಹುಟ್ಟಬೇಕು. ಆ ಅರಸ ಹುಟ್ಟುವ ತನಕ ನಿಮ್ಮನ್ನು ದೇವ್ರು ಬಿಟ್ಬಿಟ್ಟಿದ್ದಾರೆ ಸ್ವಂತ ಇಷ್ಟಕ್ಕೆ. ಬಟ್ ಆ ಅರಸ ಬಂದು ನಿಮ್ಮನ್ನು ಏನ್ ಮಾಡ್ಬೇಕು, ವಾಪಸ್ಸು ಕೂಡಿಸ್ಬೇಕು. ಹಾಗಾದ್ರೆ ಏನು, ಮೋಶೆಗೆ ಒಡಂಬಡಿಕೆ ಮಾಡಿರುವ ಆ ಎಲ್ಲಾ ಜನರು ಈಗ ಚಿನ್ನ ಭಿನ್ನ ಆಗ್ಬಿಟ್ಟಿದ್ದಾರೆ. ಆದ್ರೆ ದೇವರು ಯೋಷಿಯ ಅಂತ ಒಂದು ವಿಷಯ ಮಾಡ್ಬೇಕಂತ ಹೇಳುವಾಗ ಇಲ್ಲಿ ದೇವರೊಂದು ಕೆಲಸ ಮಾಡಬೇಕು. ದೇವರೇ ಆ ಒಂದು ಯೋಜನೆ, ಇವು ಜನನೀಗ ವಾಪಸ್ ಸೇರಿಸ್ಬೇಕು. ಮೋಶೆಯಲ್ಲಿ ಆ ಕಾಲದಲ್ಲಿ ಇದ್ದಿರೋ ಜನ ಚಿನ್ನ ಭಿನ್ನ ಆಗಿರೋರು ಈಗ ವಾಪಸ್ ಏನಾಗಬೇಕು, ಒಂದು ಜಾಗದಲ್ಲಿ ಬರಬೇಕು. ಅದಕ್ಕೆ ದೇವರು ತೀರ್ಮಾನ ಮಾಡಿರೋ ಸಮಯನ್ನೇ ಯೋಷಿ ಅಂತ ಇರುವ ಅರಸ. ಸೊ ಆ ಟೈಮ್ ಬಂತು. ಈಗ ಯೋಷಿ ಅಂತ ದೇವರು ತನ್ನ ಚಿತ್ತದ ಪ್ರಕಾರ ಒಂದು ಸಮಯ ಫಿಕ್ಸ್ ಮಾಡಿ, ಕಾರಣ ಬೈಬಲ್ ವಾಕ್ಯ ಕ್ಲೀನಾಗಿ ಹೇಳ್ತಾ ಇದೆ, ದೇವರು ಏನು ಮಾಡಿದ್ರು ಅದಕ್ಕೊಂದು ಸಮಯ ಇದೆ. ಯಾವ ಥರ ಭೂಮಿಯಲ್ಲಿ ಹುಟ್ಟೋದಕ್ಕೂ, ಸಾಯೋದಕ್ಕೂ, ಬಿತ್ತೋದಕ್ಕೂ, ಕೊಯ್ಯೋದಕ್ಕೂ, ನಗಿಯೋದಕ್ಕೂ, ಅಳ್ಳೋದಕ್ಕೂ ಎಲ್ಲ ಒಂದು ಪ್ರತಿಯೊಂದು ವಿಷಯಕ್ಕೆ ಭೂಮಿಯಲ್ಲಿ ನಮಗೂ ಯಾವ ಥರ ಒಂದು ಸಮಯಗಳಿದೆ. ಆಕಾಶ ಕೆಳಗೆ ಭೂಮಿಯಲ್ಲಿ ಕೆಲಸ ಮಾಡೋದಕ್ಕೂ ದೇವರು ಸಮಯವನ್ನು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಆ ಪ್ರಕಾರ ದೇವರು ಈಗ ಈ ಯಾಜಕರು ಮತ್ತು ರಾಜವಂಶ ಜನ ಈ ದಾವಿದ್ ಕಾಲದಿಂದ ಯೋಷ್ಯ ಕಾಲ ತನಕ ದೇವರು ತಗೊಳ್ಬೇಕು. ಹಾಗಾದ್ರೆ ಅದು ಇಸ್ರೇಲ್ ಜನ, ಅದರಲ್ಲಿ ಒಂದು ಸ್ವಲ್ಪ ಜನ ಕೊಟ್ಬಿಟ್ಟು ಇನ್ನು ಕೆಲವು ಸ್ವಲ್ಪ ಜನ ಕೊಟ್ಟಿಲ್ಲ ಅಂದ್ರೆ ಅದು ದೇವ್ರ ಅನ್ಯಾಯ ಮಾಡೋ ತರ ಆಗ್ಬಿಡ್ತದೆ. ಕಾರಣ ಈ ರಾಜ್ಯದ ಎರಡಾಗಿ ಮಾಡಿರೋದು ದೇವ್ರೆ. ಸೊ ಹಾಗಾಗಿ ದೇವ್ರಿಗೆ ಗೊತ್ತು, ಇದರಲ್ಲಿ ಮಧ್ಯದಲ್ಲಿ ಕೆಲವು ಜನ 2 ಕಡೆ ಇರ್ತಾರೆ. ಅವ್ರನ್ನ ಹೇಗೆ ದೇವ್ರು ಕೂಡಿಸಿದ್ರಂತ ನಾವು ಈ ನೆಕ್ಸ್ಟ್ ಭಾಗದಲ್ಲಿ ನೋಡ್ತೀವಿ. ಇವಾಗ ನಾವು ನೋಡ್ತಾ ಇರೋದು ದಾವಿದಿಂದ ಯೋಷ್ಯ ತನಕ. ಅದು ಆಲ್ರೆಡಿ ಪ್ರೀ ಪ್ಲಾನ್, ದೇವ್ರದ್ದು ಫಿಕ್ಸ್ ಆಗಿರೋ ಪ್ಲಾನ್. ಅದಕ್ಕೆ ಒಂದು ಪ್ರವಾದಿ ಹೋಗಿ ಹೇಳ್ಬಿಟ್ಟು, ದೇವ್ರು ಇಷ್ಟು ಸಮಯ ತನಕ ನಿಮ್ಮನ್ನು ಬಿಟ್ಟುಬಿಟ್ಟಿದ್ದಾರೆ, ಆ ಅರಸ ಬರುವಾಗ ಅವ್ರು ಎಲ್ಲ ಪಾಪಕ್ಕೆ ಪರಿಹಾರವಾಗಿ ಕೆಲಸ ಮಾಡಬೇಕು. ಹಾಗಾದ್ರೆ ವಾಪಸ್ ಏನ್ ಮಾಡಬೇಕು, 2 ರಾಜ್ಯಕ್ಕೆ 10 ಗೋತ್ರವಾಗಿರುವ ಇಸ್ರೇಲ್ಗೂ ಮತ್ತು 2 ಗೋತ್ರವಾಗಿರುವ ಇಸ್ರೇಲ್, ಒಂದು ಯಹೂದ ಅಂತ ಹೇಳುವ ಜೂ ಮತ್ತು 10 ಗೋತ್ರ ಅಂತ ಹೇಳುವ ಇಸ್ರೇಲ್, ಇವರೆಲ್ಲರಿಗೂ ಒಂದು ಅವಕಾಶ ಸಿಕ್ಬೇಕು. ಅರ್ಥಾತ್ ದೇವರು ನಿಮ್ಮನ್ನು ವಾಪಸ್ ಕೂಡಿಸ್ತಾ ಇದ್ದಾರೆ. ನೀವೀಗ ಧರ್ಮಶಾಸ್ತ್ರ ಕೇಳಿ ನೀವು ವಿಧೇಯರಾಗಿ ದೇವ್ರು ಮಾಡಿರೋ ಒಡಂಬಡಿಕೆಯಲ್ಲಿ ನೀವು ಒಂದು ಪಾಲಾಗಬಹುದಂತ ಒಂದು ಅವಕಾಶ ಈಗ ಎಲ್ಲರಿಗೂ ಸಿಕ್ಬೇಕು. ಆದ್ರೆ ಅವಕಾಶ ಹೆಂಗ್ ಬರ್ತದೆ ಈಗ, ಅದಕ್ಕೆ ದೇವರೊಂದು ಪ್ಲಾನ್, ದೇವರೊಂದು ಪ್ಲಾನ್ ಇಟ್ಟು ಆ ಪ್ಲಾನ್ ನಾವೀಗ ನೋಡ್ತಾ ಇರೋದು. ಆ ಪ್ಲಾನ್ ಏನು, ಆ ಪ್ಲಾನ್ ಬಂದು 2 ಅರಸ, ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿರೋದು. ನಾವು ಈಗ ಜಸ್ಟ್ ಒಂದು ವಾಕ್ಯ ಓದ್ತಾ ಇದೀವಿ. 2 ಅರಸ 22:8. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ. ನೋಡಿ, ಹಾಗೇನಾಯ್ತು, ಹಿಲ್ಕಿಯ ಅಂತ ಇರುವ ಯಾಜಕನಿಗೆ ಅಲ್ಲೊಂದು ಶಾಸ್ತ್ರಿ ಬರೆಯೋರು ಇರ್ತಾರೆ, ಸ್ಕ್ರೈಬ್, ಪಂಡಿತರುಗಳು. ಅವ್ರಿಗೋಗಿ ಹೇಳಿದ್ರು, ಕಾರಣ ಈಗ ಅವ್ರು ಹೋಗಿ ಅರಸನಿಗೆ ತಿಳಿಸ್ಬೇಕು, ಅವರು ರೆಕಾರ್ಡ್ಸ್ ಬರೆಯೋರು. ಸೊ ಹೋಗಿ ಅವ್ರಿಗೆ ಹೇಳಿದ್ರು, ನನಗೆ ದೇವಾಲಯದಲ್ಲಿ ಒಂದು ಪುಸ್ತಕ ಸಿಕ್ಕಿದೆ. ಇವರು ಯಾಜಕ. ಆಗ ನಾವು ಸ್ವಲ್ಪ ಹಿಂದೆ ಹೋಗಿ ಬ್ಯಾಕ್ ಸ್ಟೋರಿ ನೋಡಿ ಏನಂತ. ಕಾರಣ ಮೋಶೆ ಧರ್ಮಶಾಸ್ತ್ರ ಕೊಡುವಾಗ
ಈ ಧರ್ಮಶಾಸ್ತ್ರ ಇಸ್ರೇಲ್ ಜನರಿಗೆ ಹೆಂಗೆ ಹೇಳ್ಕೊಡ್ಬೇಕಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಹೆಂಗೆ ಅಂದ್ರೆ ಇದು ಹೇಳ್ಕೊಡೋರು ಯಾರು? ಯಾಜಕರು ಮಾತ್ರ. ಮತ್ತು ಮನುಷ್ಯರಿಗೆ ಹೇಳ್ಕೊಡೋದು ಯಾರು? ಲೇವಿಯಲ್ಲಿರೋ ಕೆಲವರು. ಅವರಿಗೆ 48 ನಗರಗಳು ಕೊಟ್ಟಿದ್ರು, ಅಲ್ಲೇ ಅವ್ರು ವಾಸ ಮಾಡಬೇಕು. 42 ಒಂದು ಜನ ಅವ್ರವ್ರ ಊರ್ ಮಧ್ಯದಲ್ಲಿ ಇರ್ತಾರೆ ಅವರು, ಈ ಲೇವಿಯರು. ಮತ್ತು ಯಾಜಕರು ದೇವಾಲಯದಲ್ಲಿ ಇರ್ತಾರೆ, ಪ್ರಧಾನವಾಗಿರೋ ಯಾಜಕರು. ಅದೇ ತರ ದೇಶದ ತಲೆನಗರದಲ್ಲಿರುವ ಕ್ಯಾಪಿಟಲ್ ಅರಮನೆ ಇರೋದನ್ನು ಯೆರೂಸಲೇಮಲ್ಲೇ. ಸೊ ಅಲ್ಲಿ ಯಾರು ಇರ್ತಾರೆ? ಅರಸ ಇರ್ತಾರೆ. ಸೊ ಈಗ ಅರಸನಿಗೆ ಧರ್ಮಶಾಸ್ತ್ರ ಹೇಳ್ಕೊಡೋದು ಯಾಜಕ, ಪ್ರಧಾನ ಯಾಜಕನೇ, ಅವರೇ ಮುಖ್ಯವಾಗಿರೋ ವ್ಯಕ್ತಿ. ಆಗ ಅದಕ್ಕೆ ಮೋಶೆ ಹೇಳಿದ್ರು, ಅರಸ ಏನ್ ಮಾಡಬೇಕು, ಯಾಜಕನ ಹತ್ರ ಒಂದು ಪುಸ್ತಕ, ಅವ್ರಿಗೊಂದು ಕಾಪಿ ಬರೆದು ಇಟ್ಕೊಳ್ಬೇಕು. ಹಂಗಾದ್ರೆ ಯಾಜಕನ ಹತ್ರ ಒಂದು ಬುಕ್ ಇರ್ತದೆ, ಅರಸನ ಹತ್ರ ಒಂದು ಕಾಪಿ, ಧರ್ಮಶಾಸ್ತ್ರದ ಒಂದು ಕಾಪಿ ಇರ್ತದೆ. ಸೊ ಈ ಅರಸ ಏನ್ ಮಾಡಬೇಕು, ಸಾಲಮೋನ್ಗೆ ಕೊಡಬೇಕು, ಸಾಲಮೋನು ಅವ್ರ ಮಗನಿಗೆ. ಆ ಥರ ಅದು ಬಂದು ಕೊನೆಗೆ ನಾವೀಗ ಯೋಷಿಯ ಅರಸನ ಕಾಲದಲ್ಲಿ, ಯೋಷಿಯ ಒಂದು ಚಿಕ್ಕ ವಯಸ್ಸಿಂದ ಆರಿಸ್ಕೊಂಡಿರೋದಕ್ಕೆ, ಯೋಷಿಯ ಚಿಕ್ಕ ವಯಸ್ಸಿಂದ ದಾವೀದನ ಪ್ರಕಾರ ನಡಿಬೇಕು, ಅವ್ರ ತಂದೆ ಆಗಿರೋ ದಾವೀದ್ ಪ್ರಕಾರ ನಡಿಬೇಕು. ಆಗ ಅವರಿಗೆ ಭಕ್ತಿಯಲ್ಲಿ ಏನಾಯ್ತು, ಅವರು ಬಂದು ದೇವಾಲಯವನ್ನು ಶುದ್ಧ ಮಾಡೋಣ ಅಂತ ಈ ಹಿಲ್ಕಿಯ ಯಾಜಕನಿಗೆ ಹೇಳಿರೋದು. ಆಗ ಹಿಲ್ಕಿಯ ಯಾಜಕ ಹೋಗಿ ದೇವಾಲಯ ಶುದ್ಧ ಮಾಡುವ ಒಂದು ಪುಸ್ತಕ ಸಿಕ್ತು. ಅದಷ್ಟು ಕಾಲ ನೋಡಿಲ್ಲ ಅಂತ ಯಾರು. ಹಾಗಾದ್ರೆ ಏನು, ಅರಸರ ಕೈಯಲ್ಲಿ ಬಂದಿರೋ ಕಾಪಿ, ಅದು ಯೋಷಿಯ ಕಾಲದಲ್ಲೂ ಆ ಪುಸ್ತಕ ಸಿಕ್ಕೋ ತನಕ ಯೋಷಿಯ ಅರಸನು ಆ ಒಂದು ಪುಸ್ತಕ ನೋಡ್ಕೊಂಡೆ ರಾಜ್ಯವನ್ನು ನಡೆಸ್ತಾ ಇದ್ರು, ಯಾವ ತರ ನಡೆಸ್ಬೇಕಂತ. ಸೊ ಈಗ ಏನಾಗಿದೆ, ಹಿಲ್ಕಿಯನಿಗೂ ಅದು ಗೊತ್ತು. ಹಿಲ್ಕಿಯ ಬಂದು ಯೋಷಿಯ ಅರಸನಿಗೆ ಅದು ಪಾಠ ಹೇಳ್ಕೊಡೋರು ಅದರಿಂದ. ಆಗ ಆಲಯ ಶುದ್ಧ ಮಾಡು ಅಂತ ಹೇಳುವಾಗ ಇನ್ನೊಂದು ಪುಸ್ತಕ ಸಿಕ್ತು. ಆಗ ನೋಡಿ ಏನರ್ಥ, ಈಗ ಒಂದು ಸುಳ್ಳು ಪುಸ್ತಕ ಬಂದಿದೆ ಅಂತ ಸ್ಪಷ್ಟವಾಯ್ತು. ಒಂದು ನಿಜವಾಗಿರೋ ಪುಸ್ತಕ, ಅದು ದಾವಿದ್ ಕಾಲದಲ್ಲಿ ಬರೆದಿರಬೇಕು. ಬರ್ತಾ ಅದನ್ನು ಒಂದು ಜಾಗದಲ್ಲಿ ಇಟ್ಬಿಟ್ರು, ಯಾರು ಮುಟ್ಟಕ್ಕೆ ಹೋಗಿಲ್ಲ. ಬಂದಿರೋ ನಷ್ಟು ತಲಾಂತರಗಳು ಯಾರು ಆ ಪುಸ್ತಕ ಮುಟ್ಟೇ ಇಲ್ಲ. ಹೊಸ ಬುಕ್ ಬಂತು, ಕಾರಣ ನಮಗೆ ಮಧ್ಯದಲ್ಲಿ ಆಹಾಜ್ ಅರಸ ತಪ್ಪು, ಅದೇ ತರ ಅವರು ಮಕ್ಕಳು. ಸೊ ಆಹಾಜ್ ಅರಸದನ್ನೆಲ್ಲ ಖಂಡಿತ ಪುಸ್ತಕವನ್ನು ಪರಿಪೂರ್ಣವಾಗಿ ಚೇಂಜ್ ಮಾಡಿರ್ತಾರೆ. ಈಗ ಯೋಷ್ಯ ಬರುವಾಗ ಪುಸ್ತಕ ಡೂಪ್ಲಿಕೇಟ್ ಇದೆ. ಆಗ ಹಿಲ್ಕಿಯಾಗೆ ಸಿಕ್ಕಿರೋ ಬುಕ್ಕು ಹೋಗಿ ಯೋಷ್ಯ ಕೈಗೆ ಕೊಟ್ಬಿಟ್ರು. ನೋಡಿ, ಆಗ ಯೋಷ್ಯ ಏನ್ ಮಾಡ್ತಾರೆ, 8 ನಾವು 22 ಓದಿದ್ವಲ್ಲ, ಈಗ 11ನೇ ವಾಕ್ಯ. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕಿಯನು ಶಫಾನನ ಮಗನಾದ ಅಹೀಕಾಮ್. ಆಗ 8ನೇ ವಯಸ್ಸಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡಿರೋದು. 18ನೇ ವರ್ಷದಲ್ಲಿ ಒಂದು ಹೊಸ ಪಸ್ಕ ಮಾಡಿದ್ರು, 18ನೇ ವರ್ಷದಲ್ಲಿ. ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಈಗ 10 ವರ್ಷ ಆಳ್ವಿಕೆ ಅವ್ರು ಯಾವುದೋ ಧರ್ಮಶಾಸ್ತ್ರ ಕೇಳ್ಕೊಂಡು ಮಾಡ್ತಾ ಇದ್ರು. ಈಗ ಹಿಲ್ಕಿಯ ಬಂದು ಇನ್ನೊಂದು ಪುಸ್ತಕ ಓದ್ತಾ ಇದ್ದಾರೆ, ಅದು ಕೇಳೋರು ಬಟ್ಟೆ ಹರಿದಾಗ್ಬಿಟ್ರು. ಅರ್ಥ ಏನು, ನಾನು ಇಷ್ಟು ದಿವಸ ನಡೆದಿರೋ ಸತ್ಯ ಏನು? ಹಾಗಾದ್ರೆ ನಾನು ಯಾವುದು ಸತ್ಯ ಅಂತ ತಿಳ್ಕೊಂಡು ನಡೀತಾ ಇದೆ, ಆ ಒಂದು ಜ್ಞಾನ ಮತ್ತು ಈವಾಗ ಸಿಕ್ಕಿರೋ ಪುಸ್ತಕದಿಂದ ಹಿಲ್ಕಿ ಅದನ್ನು ಓದುವಾಗ ಅರಸನಿಗೆ, ಒಳ್ಳೆ ಭಕ್ತನಿಗೆ ಬಟ್ಟೆ ಹರಿಯೋ ತರ ಮನ್ಸು ಬಂತು. ಹಾಗಾದ್ರೆ ಇಷ್ಟು ತಪ್ಪು ನಾವು ಗೊತ್ತಿಲ್ಲದ ಮಾಡ್ತಾ ಇದ್ದೀವಲ್ಲ, ನಮ್ಮನ್ನು ನಮ್ಮ ಹಿಂದೆ ಹೋಗಿರುವ ಅರಸರುಗಳು ಮತ್ತು ಯಾಜಕರು ನಮ್ಮನ್ನು ಯಾಮರ್ಸಿದ್ದಾರೆ. ಸೊ ಆಗೇನಾಯ್ತು, ಹಿಲ್ಕಿಯ ಕೈಗೆ ಈ ಪುಸ್ತಕ ಸಿಕ್ತು. ಸೊ ಈಗ ಅದರ ಪ್ರಕಾರ ಏನ್ ಮಾಡಿದ್ರು, ನಮ್ಮ ಯೋಷಿಯ ಪರಿವರ್ತನ ಮಾಡಿ ಒಂದು ಒಳ್ಳೆ ಪಸ್ಕ, ಆ ಥರ ಪಸ್ಕ ಯಾರು ಮಾಡಿಲ್ಲ ಅಂತೆ. ಆ ಥರ ಪಸ್ಕ ಇಡೀ ಜನರಿಗೆ ಮಾಡುವಾಗ ಖಂಡಿತ ಈ ಒಂದು ಏನ್ ಹೇಳೋದು, ಈ ಔತಣ ಎಲ್ಲ ಒಂದು ಕಾಲಿಂಗು, ಇದು ಯಾರು ಕೊಟ್ಟಿರ್ತಾರೆ, ಅವರು ಯಾರ್ಯಾರಿಗೆ ಈ ಯೆಹೋವ ದೇವರನ್ನು ಸ್ಮರಿಸ್ಬೇಕು, ಈ ಒಂದು ಪಸ್ಕ ಮಾಡಿ, ಯಾರ್ಯಾರಿಗೆ ಮೋಶೆ ಮುಖಾಂತರ ದೇವರು ಇಸ್ರೇಲ್ ಜನರನ್ನು ಐಗುಪ್ತದಿಂದ ಬಿಡಿಸ್ಕೊಂಡು ಬಂದಿರೋದು ಸ್ಮರಿಸ್ಬೇಕು, ನಾವು ನಮ್ಮ ಪೂರ್ವಿಕರು ನೆನೆಸ್ಕೊಳ್ಬೇಕು, ದೇವ್ರು ನಮ್ಗೆ ಮಾಡಿರೋದು ನಾವು ವಾಪಸ್ ದೇವ್ರ ಹತ್ರ ಬರ್ಬೇಕಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ಬರ್ಬೋದು. ಈಗ ಹಾಗಾದ್ರೆ ಏನಾಯ್ತು, ಈ ಒಂದು ಕ್ರಿಯೆ ಮಾಡಿ ದೇವ್ರು ಏನ್ ಮಾಡ್ತಾ ಇದ್ರು, ಅಬ್ರಾಮ ಮಕ್ಕಳನ್ನು ಪುನಃ ಯೋಷ್ಯ ಅರಸನ ಕೆಳಗೆ ಸೇರಿಸ್ತಾ ಇದ್ದಾರೆ. ಕಾರಣ ಈ ಯೋಷ್ಯ ಅರಸ ಏನ್ ಮಾಡಿದ್ದಾರೆ, ಅವರು 10 ಗೋತ್ರದಲ್ಲಿ ಇರುವ
ಆ ತಪ್ಪುಗಳು ಅಲ್ಲಿರೋ ಬಲಿಪೀಠಗಳೆಲ್ಲ ಹೋಗಿ ಒಡೆದಾಕಿದ್ದಾರೆ ಅಂತ ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ. ಈಗ ನೋಡಿ, ಜಸ್ಟ್ ನೆನೆಸ್ಕೊಳ್ಳಿ, ಆ 10 ಗೋತ್ರ ಬೇರೆ ಅರಸರುಗಳು ಆಳ್ವಿಕೆ ಮಾಡೋ ಜಾಗದಲ್ಲಿ ಇದ್ದಾರೆ. ಈಗ ಅರ್ಥ ಅವ್ರ ಮೇಲೆ ಇರೋದು ಯಾರು? ಅಸಿರಿಯ ಅರಸರುಗಳು ಆಳ್ವಿಕೆ ಮಾಡ್ತಿದ್ದಾರೆ. ಕೆಲವರು ಅಕ್ಕಪಕ್ಕ ಇರುವ ಬೇರೆ ರಾಜ್ಯದ ಕೆಳಗೆ ಹಾಕ್ಬಿಟ್ಟಿದ್ದಾರೆ. ಆ ಊರಿಗೆ ಹೋಗ್ಬಿಟ್ಟು ಆ ಊರಲ್ಲಿರುವ ದೇವಾಲಯಗಳನ್ನು ಯೋಷ್ಯ ಹೊಡೆದಾಕುವಾಗ ಅವ್ರನ್ನ ನಡೆಸ್ತಾ ಇರೋ ಅರಸರು ಸುಮ್ಮನೆ ಇರ್ಬೇಕಲ್ಲ. ಇಲ್ಲಾಂದ್ರೆ ಅವ್ರು ಏನ್ ಮಾಡಿರ್ಬೋದು? ಯೋಷ್ಯ ಮೇಲೆ ಯುದ್ಧಕ್ಕೆ ಬಂದಿರ್ಬೋದು. ನೀವು ಹೆಂಗೆ ನಮ್ಮೂರು ಒಳಗೆ ಪ್ರವೇಶ ಮಾಡಿ ನಮ್ ಜನ ಪೂಜೆ ಮಾಡ್ತಾ ಇರುವ ದೇವಾಲಯಗಳನ್ನು, ಅವ್ರು ಇಸ್ರೇಲ್ ಜನ ಇರ್ಬೋದು, ಬಟ್ ಅವ್ರೀಗ ನಮ್ ರಾಜ್ಯದ ಕೆಳಗೆ ಇದ್ದಾರೆ, ಅದ್ ಹೆಂಗೆ ನಮ್ಮ ಹತ್ರ ಕೇಳಿದೆ ನೀವು ಬಂದು ಹೊಡೆದಾಕ್ಬಿಟ್ರಿ ಅಂತ ಆ ಅಸಿರಿಯ ರಾಜ್ಯ ಇವ್ರ ಮೇಲೆ ಕೋಪ ಮಾಡ್ಬೋದು ಮತ್ತು ಯುದ್ಧ ಮಾಡ್ಬೋದು. ಸೊ ಇದು ಸಾಮಾನ್ಯ ವಿಷಯ ಅಲ್ಲ ಯೋಷ್ಯ ಮಾಡಿರೋದು. ಅದಕ್ಕೆ ಇವ್ರನ್ನೆಲ್ಲ ಊರಲ್ಲಿ ಇದನ್ನು ಓಡುತ್ತಾ ಹೋಗೋ ಅರ್ಥ ಏನು ನೋಡಿ ಇಸ್ರೇಲ್ ಜನರೇ, ನೀವು ನಿಮ್ಮ ಯೆರೋಬಾಮ್ ಮಾಡಿರೋ ತಪ್ಪಲ್ಲಿ ಇನ್ನೂ ಮುಂದುವರಿತಾ ಇದ್ದೀರಾ. ಇದು ತಪ್ಪು, ನಿಜವಾಗಿ ಇದು ನಮ್ಮ ದೇವರಲ್ಲ. ಅದಕ್ಕೆ ಆ ದೇವಾಲಯವನ್ನು ಹೊಡೆದಾಕುವಾಗ ಅಲ್ಲಿರೋ ಜನರು ಸುಮ್ಮನೆ ಇರಬೇಕು. ಇಲ್ಲಾಂದ್ರೆ ಆ ಜನರಿಗೆ ಒಪ್ಪಿಗೆ ಇಲ್ಲಾಂದ್ರೆ ಯೋಷ್ಯ ಅರಸ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಹೊಡೆದಾಕಕ್ಕಾಗಲ್ಲ. ಹಾಗಾದ್ರೆ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಹೊಡೆದಾಕುವಾಗ ಅಲ್ಲಿರೋ ಜನರು ಯೋಷ್ಯ ಜೊತೆಯಲ್ಲಿ ಸಪೋರ್ಟ್ ಇದ್ದಿದ್ದಕ್ಕೇನೆ ಇದು ದೊಡ್ಡ ಪ್ರಶ್ನೆ ಆಗಿಲ್ಲ. ಇದು ಶಾಂತವಾಗಿ ಬೇರೆ ಅರಸರಿಗೆ ಗೊತ್ತಾಗದೆ ಸಮಾಧಾನವಾಗಿ ಮುಗ್ದೋಗಿರೋದು. ಹಂಗಾದ್ರೆ ಅರಸ ಈ ಕೆಲಸ ಮಾಡುವಾಗ ಅರಸರ ಜೊತೆಯಲ್ಲಿ ತಿತ್ಕೊಳ್ಬೇಕಂತ ಇದ್ದಿರೋ ಮನುಷ್ಯರು ಯೋಷ್ಯಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಮಾತ್ರ ಈ ಕೆಲಸ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ದೊಡ್ಡ ಜಗಳ ಆಗಿರ್ತದೆ. ಇದೆಲ್ಲ ನಾವು ಧ್ಯಾನ ಮಾಡಲ್ಲ ನೋಡಿ. ಕಾರಣ ಬೈಬಲ್ ವಾಕ್ಯ ಬರೆಯುವಾಗ ನಾವು ಅದನ್ನು ಚಿಂತೆ ಮಾಡಬೇಕು. ಇದು ನಮ್ಮ ಕಾಲದಲ್ಲಿ ನಡೆದ್ರೆ ಹೇಗಾಗ್ತದೆ ನೋಡಿ. ಈಗ ಕರ್ನಾಟಕದಲ್ಲಿರೋ ಜನ ನಮ್ಮ ಕನ್ನಡದವರು ತಮಿಳ್ನಾಡಲ್ಲಿ ಇದ್ಕೊಂಡು ಅವ್ರಿಗೆ ಸಹಾಯ ಮಾಡೋಕ್ಕೆ ತಮಿಳು ಮುಖ್ಯಮಂತ್ರಿ ಹತ್ರ ಕೇಳಿದ್ರೆ ನಾವು ಪ್ರವೇಶ ಮಾಡೋಕ್ಕಾಗಲ್ಲ. ನಾವು ನಮ್ಮ ಕನ್ನಡಿಗನ್ನು ಸಪೋರ್ಟ್ ಮಾಡೋಕೆ ಹೋಗ್ತಾ ಇದೀವಿ ಅಂತ. ನಿಮ್ಮ ದೇಶದಲ್ಲಿ ನಿಮ್ಮ ಕನ್ನಡವ್ರನ್ನ ಮಾಡಿ, ನಿಮ್ಮ ಕನ್ನಡದವ್ರು ನಮ್ಮ ದೇಶದಲ್ಲಿರೆ ಅವ್ರನ್ನ ನಾವು ನೋಡ್ಕೊಳ್ತೀವಿ. ನಮ್ಮ ಹತ್ರ ಕೇಳಿದ್ರೆ ನೀವು ಒಳಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಇದು ಎಲ್ಲ ದೇಶದಲ್ಲಿರುವ ಪೊಲಿಟಿಕಲ್ ರೂಲ್. ಇದು ಇವಾಗಲ್ಲ, ಇದು ಲೋಕ ಯಾವಾಗ ಅರಸರುಗಳು ಸ್ಥಾಪನೆ ಮಾಡೋದು ಅಲ್ಲಿಂದ ಇರುವ ರೂಲ್ಗಳು. ಇದು ಪೊಲಿಟಿಕಲ್ ಕಿಂಗ್ಡಮ್ ರೂಲ್. ಇದು ಯಾರು ಚೇಂಜ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಒಂದೊಂದು ಊರಿಗೆ ಒಂದೊಂದು ಅರಸರು ಬೇಕು. ಸೊ ಈಗ ನಮ್ಗೆ ಅರ್ಥ ಆಯ್ತು ಇದು ಯಾರು ಮಾಡ್ತಾ ಇರೋದು. ದೇವರು ಪ್ರವಾದಿ ಮುಖಾಂತರ ಮಾಡಿರೋ ಪ್ರವಾದನೆಯನ್ನು ನೆರವೇರಿಸ್ತಾ ಇರುವಾಗ ಪ್ರತಿಯೊಂದು ಜನರಿಗೆ ಏನಾಗಬೇಕು? ದೇವ್ರ ಕಡೆ ತಿತ್ಕೊಂಡು ವಾಪಸ್ ಬರೋಕ್ಕೆ ಒಂದು ಅವಕಾಶ ಯೋಷ್ಯ ಮುಖಾಂತರ ಮಾಡಿರೋದೇ ಮೇನ್ ಕೆಲಸ. ಇದು ಅದೇನಾಯ್ತು? ಅರಸ ಚೇಂಜ್ ಮಾಡಿರೋದು. ಹಾಗಾದ್ರೆ ಈಗ ನಮ್ಮ ಕ್ವೆಶ್ಚನ್ ಏನು? ಹಳೆಯದು ಒಂದು ಸುಳ್ಳು ಇತ್ತ ಅಂತ ಇದೆ, ಒಂದು ಸುಳ್ಳು ಪುಸ್ತಕ ಇತ್ತ ಅಂತ ಇದೆ. ಆಗ ಒಂದು ಸುಳ್ಳು ಪುಸ್ತಕ ಇದೆ, ಒಂದು ಸುಳ್ಳು ಪುಸ್ತಕ ಇದೆ ಅಂತ ಹೇಳೋದು ಪ್ರವಾದಿನೇ ಯೆರೆಮೀಯ. ಸೊ ಈಗ ಯೆರೆಮೀಯ ಯಾರು ನೋಡಿ? ಯೆರೆಮೀಯ ಓದ್ ನೋಡಿ, ಒಂದು ಸ್ಟಾರ್ಟಿಂಗಲ್ಲಿ ಇದೆಯಲ್ಲ, ಯೆರೆಮೀಯ 1ನೇ ಅಧ್ಯಾಯ ಸ್ಟಾರ್ಟಿಂಗ್ ಅಲ್ಲಿ ಹಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. ಯಾರು? ಯೆರೆಮೀಯ. ಸಾರಿ ಬ್ರದರ್. ಬೆನ್ಯಾಮೀನ್ ಸೀಮೆಗೆ ಸೇರಿದ ಅನಾತೋತ್ ಊರಿನ ಯಾಜಕ ವರ್ಗದವನು ಹಿಲ್ಕಿಯನ ಮಗನೂ ಆದ ಯೆರೆಮೀಯನ ಪ್ರವಾದನೆಗಳು. ನೋಡಿದ್ರಾಗ ಹಿಲ್ಕಿಯ ಯಾವ ಊರಲ್ಲಿದ್ದರು? ಅನಾತೋತ್ ಊರಲ್ಲಿದ್ದರು. ಅನಾತೋತ್ ಊರಲ್ಲಿದ್ದಿರುವ ಹಿಲ್ಕಿಯನ ಮಗನಾಗಿರುವ ಯೆರೆಮೀಯ ಮಾಡುವ ಪ್ರವಾದನೆ. ಸೊ ಯೆರೆಮೀಯ ಯಾವ ಕಾಲದಲ್ಲಿ ಮಾಡಿರೋದು ನೋಡಿ? ಅಲ್ಲಿದೆ ಎಷ್ಟನೇ ಕಾಲದಲ್ಲಿ? ಹಾಗಾದ್ರೆ ಯೋಷ್ಯ ಅರಸನ ಕಾಲದಲ್ಲಿ ಮಾಡಿರೋದು. ಯಹೂದದ ಅರಸನು ಆಮೋನನ ಮಗನೂ ಆದ ಯೋಷಿಯನ ಆಳಿಕೆಯ 13ನೇ ವರ್ಷದಲ್ಲಿ ಯೆಹೋವನ ವಾಕ್ಯವು ಇವನಿಗೆ ಒದಗಿತು. ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ 18ನೇ ವರ್ಷದಲ್ಲಿ ಹೊಸ ಇದು ಧರ್ಮಶಾಸ್ತ್ರ ಪ್ರಕಾರ ಅವರು ಚೇಂಜ್ ಮಾಡಿರೋದು. ಬುಕ್ ಸಿಕ್ಕಿರೋದು 18ನೇ ವರ್ಷದಲ್ಲೇ. ಅಂಡರ್ಲೈನ್ ಮಾಡ್ಕೊಳ್ಳಿ. ಬುಕ್ ಸಿಕ್ಕಿರೋದು ಅರಸನ 18ನೇ ವರ್ಷದಲ್ಲಿ ಪರಿವರ್ತನೆ ಮಾಡ್ತಾ ಇರುವಾಗ. ಅವಾಗ ಬಟ್ಟೆ ಹರಿದಾಕ್ಬಿಟ್ಟು ಹೊಸ ಪಸ್ಕ ಮಾಡಿದ್ರು. ಅದು ಪಸ್ಕ 1 ತಿಂಗಳು ಹೋಯ್ತು, 2ನೇ ತಿಂಗಳಲ್ಲಿ ಮಾಡಿದ್ರು ಅವರು. ಅದು ಎಷ್ಟನೇ ವರ್ಷ? 18ನೇ ವರ್ಷ.
ಬಟ್ ಹಿಲ್ಕಿನ ಮಗನಾಗಿರುವ ಯೆರೆಮ್ಯ, ಹಾಗಾದ್ರೆ ಯಾರಾಗ್ಬೇಕು ಅವರು? ಅವ್ರು ನಿಜವಾಗಿ ಯಾಜಕನಾಗಿರ್ಬೇಕು. ಯಾಜಕನ ಮಗ ಯಾಜಕ ಸೇವೆ ಮಾಡಬೇಕು. ಸೊ ಈಗ ಅವರು ಯಾಜಕ ಸೇವೆ ಮಾಡಲಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಅನಾತೋತ್ ಊರಲ್ಲಿದ್ದಾರೆ. ಆಗ ದೇವರು ಯೆರೆಮ್ಯನ ಕರೆದುಬಿಟ್ಟು, ಯೆರೆಮ್ಯ, ನಿನ್ನನ್ನು ನಾನು ನಿನ್ನ ತಾಯಿ ಗರ್ಭದಿಂದನೇ ಆರಿಸ್ಕೊಂಡಿದ್ದೇನೆ. ಏನಕ್ಕೆ? ನೀನು ಯಾಜಕ ಕೆಲಸ ಮಾಡಕ್ಕಲ್ಲ, ನೀನು ಪ್ರವಾದಿ ಕೆಲಸ ಮಾಡಬೇಕು. ಹಾಗಾದ್ರೆ ಏನರ್ಥ ನೋಡಿ, ಹೆಂಗ್ ದೇವ್ರು ತಯಾರು ಮಾಡ್ತಾ ಇದಾರೆ ನೋಡಿ. ದೇವ್ರ ಸತ್ಯವನ್ನು ಕೇಳೋಕೆ ಇಷ್ಟಪಡೋ ನಿಮ್ಗೆ ಇದಕ್ಕೂ ಸಂತೋಷ ಆಗ್ಬೇಕು, ಈ ಮರೆಯಾಗಿರೋ ಸತ್ಯ ಸಿಗ್ತಾ ಇದೆಯಾ ಅಂತ. ಈಗ ನೋಡಿ, 18ನೇ ವರ್ಷದಲ್ಲಿ ಇಡೀ ಊರಿಗೆ ಒಂದು ಹೊಸ ವಿಷಯ ಅರಸ ಮಾಡಿದ್ರು. ಆದ್ರೆ ಅರಸನ ಎಷ್ಟನೇ ವರ್ಷದಲ್ಲಿ? 12 ಮುಗಿದು 13ನೇ ವರ್ಷದಲ್ಲಿ ದೇವ್ರ ಕೆಲಸ ಪ್ರಾರಂಭ ಮಾಡ್ಬಿಟ್ರು. ಯಾರ ಮುಖಾಂತರ? ಯೆರೆಮ್ಯ ಮುಖಾಂತರ ಪ್ರವಾದನೆ ಪ್ರಾರಂಭಿಸಿದ್ರು. ಈಗ ನೋಡಿ, ಇಸ್ರೇಲ್ ಒಳಗೆ ಒಂದೇ ದೇವರಲ್ಲಿ ನಂಬಿಕೆ ಇಟ್ಟಿರೋ ಜನರ ಮಧ್ಯದಲ್ಲಿ ಅರಸನ ಪರ್ಮಿಷನ್, ಅರಸನ ಅನುಮತಿ ಇಲ್ಲದೆ ಒಬ್ರು ಪ್ರವಾದಿ ಅಂತ ಎದ್ದು ನಿಂತ್ಕೊಳಕ್ಕಾಗಲ್ಲ. ಕಾರಣ, ಒಂದು ಪ್ರವಾದಿ ಹಂಗ್ ಬಂದ್ರೆ ಅರಸ ಏನ್ ಮಾಡ್ತಾರೆ? ಯಾರು ಅವರು, ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ರು, ಇದೇನಾಯ್ತು, ಒಂದು ಸ್ಥಾಪನೆ ಆಗ್ಬಿಡ್ತದೆ. ಆಗ ಅದ್ರ ಒಳಗೆ ನನ್ನನ್ನು ದೇವ್ರು ಕರೆದಂತ ಹೇಳ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ಆಗಲ್ಲ, ಅದು ಸಿಸ್ಟಮು. ಯಾವ ಥರ ನೋಡಿ, ಈಗ ಕ್ಯಾಥಲಿಕ್ಕು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಅದರೊಳಗೆ ಒಂದು ವ್ಯಕ್ತಿ ಹೋಗ್ಬಿಟ್ಟು ನನ್ನನ್ನು ದೇವ್ರು ಕರೆದ್ರಂತ ಹೋಗಿ ನಿಂತ್ಕೊಂಡು ನಾವು ಸುವಾರ್ತೆ ಸಾರಕ್ಕೆ ಜಾಗನೇ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇದೊಂದು ಸ್ಥಾಪನೆ. ದೇವ್ರು ಏನ್ ಮಾಡಿದ್ರು ನಮ್ಮೊಳಗೆ ಮಾಡ್ತಾರೆ. ನಮಗೆ ತಿಳಿಯದೆ ದೇವ್ರು ಏನು ಮಾಡಲ್ಲ. ಅದಕ್ಕೆ ಹೊಸಬರನ್ನು ಪ್ರವೇಶ ಮಾಡೋಕ್ಕೆ ಬಿಡಲ್ಲ ಅವರು. ಸತ್ಯ ಹೇಳಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಸ್ಥಾಪನೆ ಆಗಿದ್ಮೇಲೆ, ಒಂದು ಸಂಸ್ಥೆ ಆಗಿದ್ಮೇಲೆ ಅದಕ್ಕೆ ಹೆಡ್ಗಳು, ರೂಲ್ಗಳು ಎಲ್ಲ ಬಂದಿರ್ತದೆ. ಅದರ ಕ್ರಮದಲ್ಲಿ ನಡೀತಾ ಇರ್ತದೆ ಸುವಾರ್ತೆ ಸಾರೋದು. ಸೊ ಇಸ್ರೇಲ್ ಜನನು ಈ 2 ಗೋತ್ರ ಇರುವಾಗ, ಅದೇ ಯೂದ ಇದರಲ್ಲಿ ಯೋಷ್ಯ ಅರಸನು ಒಂದು ಯಾಜಕನ ಮಾತು ಕೇಳ್ಕೊಂಡು, ಒಂದು ಹಳೆಯ ಧರ್ಮಶಾಸ್ತ್ರ ಬುಕ್ಕು ಆ ಯಾಜಕನು ಹೇಳ್ಕೊಡೋ ತರ ಅದು ಕೇಳ್ಕೊಂಡು ನಡೀತಾ ಇರುವ ಅರಸನ ಕಾಲದಲ್ಲಿ ಒಂದು ಪ್ರವಾದಿ ಎದ್ಬಿಟ್ಟಿದ್ದಾರೆ, ಹೊಸ ಪ್ರವಾದಿ. ಯಾವ ಊರಂದ್ರೆ ಇಲ್ಕಿ ಅಂತ. ಅದು ಯೋಷ್ಯಗೆ ಇಲ್ಕಿಯ ಬಗ್ಗೆ ಗೊತ್ತು, ಅವರು ಯಾಜಕ ಸೇವೆ ಮಾಡ್ತಾ ಇರೋರು. ಬಟ್ ಇವ್ರ ಮಗ ಅನಾತೋತಲ್ಲಿದ್ದಾರೆ. ಈಗ ಅನಾತೋತಲ್ಲಿದ್ದಾರೆ, ಇನ್ನು ಯಾಜಕ ಸೇವೆ ಮಾಡೋಕ್ ಬಂದಿಲ್ಲ. ಅದಕ್ಕೆ ಮುಂಚೆ ದೇವ್ರು ಕರೆದ್ಬಿಟ್ಟು ಹೇಳಿದ್ರು, ನೀವು ಅದೇ ದೇವಾಲಯಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನೀನು ಪ್ರವಾದನೆ ಮಾಡ್ಬೇಕಂತ. ಈಗ ಅದೇ ಯೆರೂಸಲೇಮಲ್ಲಿ ಬಂದು ಪ್ರವಾದನೆ ಮಾಡುವಾಗ ಅರಸ ಅನುಮತಿ ಕೊಡ್ಬೇಕೀಗ. ಸೊ ಅರಸ ಹೆಂಗ್ ಅನುಮತಿ ಕೊಟ್ಟಿರ್ತಾರೆ ಇಲ್ಲಿ ಈಗ? ಕಾರಣ, ಯೆರೆಮ್ಯದು ತಂದೆ ಎಲ್ಕಿಯ ಅಲ್ಲ ಅದು ಹೆಸರು, ಇಲ್ಲ ಏನದು, ಎಲ್ಕಿಯ ತಾನೆ, ಎಲ್ಕಿಯ ಆಲ್ರೆಡಿ ಯಾಜಕ ಸೇವೆ ಮಾಡ್ತಿದ್ದಾರೆ ಅಲ್ಲಿ. ಆಗ ಯೋಷ್ಯ ಅರಸನಿಗೆ 8 ವಯಸ್ಸಿಂದ ಗೊತ್ತು. ಸೊ 8 ವಯಸ್ಸಿಂದ ಗೊತ್ತು. ಈಗ 12 ವರ್ಷ ಆಗುವಾಗ ಯೋಷ್ಯ ಅರಸನಿಗೆ 20 ವಯಸ್ಸಾಗಿದೆ. ಸೊ 20 ವಯಸ್ಸಲ್ಲಿ ಯೆರೆಮ್ಯ ಪ್ರವಾದನೆ ಮಾಡುವಾಗ ಆಲ್ರೆಡಿ 12 ವರ್ಷ ಇವ್ರನ್ನ ನೋಡಿರೋರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಹಿಲ್ಕಿಯನ ಮಗ ಅಂತ. ಬರುವಾಗ ಇಲ್ಲ, ಹಿಲ್ಕಿಯ ಹೋಗಿ ಅರಸನ ಹತ್ರ ಹೇಳ್ಬಿಡ್ತಾರೆ, ನನ್ನ ಮಗನನ್ನು ದೇವರು ಆರಿಸ್ಕೊಂಡಿದ್ದಾರೆ ಅಂತ. ಆಗ ಈಗ ಯೆರೆಮ್ಯಗೆ ಅನುಮತಿ ಅರಸನ ಕಡೆಯಿಂದ ಸಿಕ್ಬಿಡ್ತದೆ. ಯಾವ ಅಡಚಣಿಲ್ಲದೆ ಆಟೋಮೆಟಿಕ್ ಆಗಿ ಯೆರೆಮ್ಯ ಏನ್ ಮಾಡ್ಬೋದು, ಧೈರ್ಯವಾಗಿ ಪ್ರವಾದನೆ ಮಾಡ್ಬೋದು. ಇಲ್ಲದ್ರೆ ಏನಾಗ್ಬೇಕು, ಅರಸನಿಗೆ ಎದುರ್ಕೊಂಡು ಮರೆಯಾಗಿ ಕಳ್ಳರ ತರ ಮಾಡೋ ತರ ಸ್ವಲ್ಪ ಕೆಲಸ ಮಾಡ್ಬೇಕು. ಅದ್ರಲ್ಲಿ ಏನಾಗಲ್ಲ, ಈ ಪ್ರಚಾರ ಎಲ್ಲರಿಗೂ ಸಿಕ್ಕಲ್ಲ, ಈ ಸತ್ಯ ಎಲ್ಲರಿಗೂ ಸಿಕ್ಕಲ್ಲ. ಅದಕ್ಕೆ ದೇವರು ನೋಡಿ ಎಷ್ಟು ಸೆಟ್ಟಿಂಗ್ ಮಾಡಿದ್ದಾರೆ. ನೀವು ದೇವ್ರ ಒಂದು ಕೆಲಸ ಕರೆಕ್ಟಾಗಿ ಮಾಡೋಕೆ, ಕರೆಕ್ಟಾಗಿ ಒಂದು ಯಾಜಕ ಅವ್ರ ಮಗನ ದೇವರ ಪ್ರವಾದಿ ಅಂತ ಆರಿಸ್ಕೊಂಡ್ರು. ಅದೇ ಸಮಯದಲ್ಲಿ ಯಾಜಕನಿಗೆ ಗೊತ್ತಿರೋ ಒಂದು ಒಳ್ಳೆ ಅರಸ, ಯಾಜಕ ಮಾತು ಅರಸ ಕೇಳ್ತಾ ಇರೋರು. ಈಗ ಅದೇ ಯಾಜಕ ನನ್ನ ಮಗನನ್ನು ದೇವ್ರು ಆರಿಸ್ಕೊಂಡಿದ್ದ ಹೇಳುವಾಗ ಖಂಡಿತ ಯೋಷ್ಯ ಏನು ಹೇಳಲ್ಲ. ಸೊ ಏನ್ ಬಂತು ಈಗ, ಯೋಷ್ಯ ಕಾಲದಲ್ಲಿ ಯೆರೆಮ್ಯಗೆ ಪ್ರವಾದನೆ ಮಾಡುವ ಧೈರ್ಯ ಇತ್ತು. ಆದ್ರೆ ಯೋಷ್ಯ ಮಗ ಬಂದ ಮೇಲೆ ಎಲ್ಲ ಹೋಯ್ತು ನೋಡಿ. ಬಟ್ ಯೋಷ್ಯ ತಂದೆ ಇದ್ರಲ್ಲ ಮನೇಶೆ, ಅವಾಗ ಇನ್ನೂ ಪ್ರಾಬ್ಲಮ್ ಇತ್ತು. ಏಷ್ಯಾನು ಕೊಯ್ದಾಕ್ಬಿಟ್ರು ಅವರು. ಸೊ ಆ ಕಾಲದಲ್ಲಿ ನೋಡಿ, ಏಷ್ಯಾ ಪ್ರವಾದಿಯನ್ನು ಬಾಳಲ್ಲಿ ಕೊಯ್ದಾಕ್ಬಿಟ್ರು ಅವರು, ಕತ್ತರಿಸ್ಬಿಟ್ರು. ಅಷ್ಟು ಕಷ್ಟ ಪ್ರವಾದಿಗೆ ಅಲ್ಲಿ. ಬಟ್ ಅದೇ ಪ್ರವಾದಿ ಅವ್ರ ಅಪ್ಪನ ಕಾಲದಲ್ಲಿ ಸ್ವತಂತ್ರವಾಗಿ ಸುವಾರ್ತೆ ಸಾರ್ತಾ ಇದ್ರು. ಎಲ್ಲ ನೀವು ತಿಳ್ಕೊಳ್ಬೇಕು ಎಷ್ಟು ಕಷ್ಟ ಇದೆಲ್ಲ. ನಾವು ತಿಳ್ಕೊಂಡ್ರೆ ದೇವರ ಸಿಸ್ಟಮ್ ನಮ್ಗೆ ಅರ್ಥ ಆಗ್ತದೆ. ಕಾರಣ ಶತ್ರು ಒಂದು ಸಿಸ್ಟಮ್ ಇರುವಾಗ ಅದ್ರ ಮಧ್ಯದಲ್ಲಿ ದೇವರು ತನ್ನ ಕೆಲಸ ಮಾಡುವಾಗ ಆ ಒಂದು ಸಿಸ್ಟಮ್ ಬಿಟ್ಕೊಡಲ್ಲ.
ಕಾರಣ ಅದರಲ್ಲಿ ಪವರ್ ಇರೋರು ಇದ್ದಾರೆ, ಅದೇ ಥರ ಇಲ್ಲೂ ಪವರ್ ಇರೋರು ಇದ್ದಾರೆ. ಸೊ ಇದು ಸಮಾಧಾನವಾಗಿ ಹೋಗ್ಬೇಕಾದ್ರೆ ದೇವರು ಒಂದು ಪಕ್ಕ ಚಾನಲ್, ಯಾರಿಗೂ ಕನ್ಫ್ಯೂಷನ್ ಆಗದೆ ಮಾಡಬೇಕು. ಅದಕ್ಕೆ ದೇವರು ಮಾಡಿದ್ರು, ದೇವರು ಆರಿಸ್ಕೊಂಡು ಅರಸ ಆಲ್ರೆಡಿ ಪ್ರವಾದನೆ ಆಗಿರೋದು, ದೇವರು ಬಿಟ್ಟಿರುವ ಹಿಲ್ಕಿಯ ಅಂತ ಇರುವ ಯಾಜಕನು, ಅವ್ರ ಮಗ ಯೆರೆಮೀಯ ಯೋಷಿಯ ಕಾಲದಲ್ಲಿ ಸ್ವತಂತ್ರವಾಗಿ ಧೈರ್ಯವಾಗಿ ಹೋಗಿ ಸುವಾರ್ತೆ ಸಾರ್ಬೋದು. ಆಗ ನಮ್ಗೆ ಏನ್ ಗೊತ್ತಾಯ್ತು, ಒಂದ್ ಕಡೆ ಈ ಪ್ರವಾದಿ ಮನುಷ್ಯರ ಒಳಗೆ ಕರೆಕ್ಟ್ ಆಗಿರೋ ಸತ್ಯ ಹೇಳ್ಕೊಡ್ತಾರೆ, ಏನ್ ಗೊತ್ತಂತ ಹೇಳೋಣ ನಾವು. ಆಮೇಲೆ ಯಾಜಕನಿಗೆ ಒಂದು ಬುಕ್ ಇಟ್ಕೊಂಡು ಯಾರು ಹೇಳ್ಕೊಡ್ತಾ ಇರೋದು, ಹಿಲ್ಕಿಯ. ಆದ್ರೆ ಹಿಲ್ಕಿಯನಿಗೆ ಅಲ್ಲಿ ಒಂದು ಬುಕ್ ಇದೆ, ಅದು ಬಂದಿರೋದು ಅವ್ರ ಹಿಂದಿನ ಅರಸರುಗಳು ಮಾಡಿರೋ ಕಾಪಿ, ಅದು ಸುಳ್ಳು. ಅದು ಹೆಂಗ್ ಗೊತ್ತು ನಮ್ಗೆ ಸುಳ್ಳು ಅಂತ? ಅದು ಯಾರು ಗೊತ್ತಿರ್ತದೆ ಸುಳ್ಳು ಅಂತ? ಈಗ ನೋಡಿ ಯೆರೆಮೀಯ ಯಾವ ತರ ಅದು ಸುಳ್ಳು ಅಂತ ಹೇಳ್ತಿದ್ದಾರೆ ಅಂತ ನೋಡಿ. ಸೊ ಯೆರೆಮೀಯ ಪ್ರವಾದನೆ ಮಾಡ್ತಿರುವಾಗ ಅರಸರಿಗೆ ಸುದ್ದಿ ಹೋಗಿದೆ, ಅರಸರ ಜನರಿಗೆ ಅಲ್ಲ. ಈಗ ಅವರು ಪ್ರಶ್ನೆ ಆಗ್ತಿದ್ದಾರೆ, ಆ ಹಳೇ ಸಿಸ್ಟಮ್ ಒಳಗೆ ಇರುವ ಯಾಜಕರುಗಳು, ಅದರ ಸುಳ್ಳಲ್ಲಿ ನಡೆದಿರುವ ಯಾಜಕರುಗಳು, ಇಲ್ಕಿ ಅಲ್ಲ, ಅನಾತೋತಲ್ಲಿರೋ ಇಲ್ಕಿ ಅಲ್ಲ, ಬೇರೆ ಯಾಜಕರುಗಳು ಅವರಿಗೆ ಕೈಯಲ್ಲಿ ಸಿಕ್ಕಿರೋ ಪುಸ್ತಕ ಪ್ರಕಾರ ಇಟ್ಕೊಂಡು ಅವರು ಸತ್ಯ ನಡೆಸುವಾಗ ಯೆರೆಮೀಯ ಬಂದು ಒಂದು ಹೊಸ ವಿಷಯ ಹೇಳುವಾಗ ಇವರಿಬ್ಬರಲ್ಲಿ ಭೇದ ಭಾವ, ಆ ಒಂದು ಎರಡು ಚಿಂತೆಗಳು, ಅಭಿಪ್ರಾಯಗಳು ಬರ್ತದೆ. ಈಗ ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಯೆರೆಮೀಯ ಹತ್ರ ಕೇಳ್ತಾ ಇದ್ದಾರೆ ಅದು ಹೆಂಗೆ ಅಂತ. ಈಗ ಯೆರೆಮೀಯ ಹೇಳ್ತಾ ಇರೋದು ನೋಡಿ, ಕ್ಲೀನ್ ಆಗಿ ಹೇಳ್ಬಿಡ್ತಾರೆ ಅದು ಸುಳ್ಳು ನಿಮ್ ಕೈಯಲ್ಲಿ ಇರೋದು ಅಂತ. ನೋಡಿ ಯೆರೆಮೀಯ ಹೇಳ್ತಾ ಇರೋದು ಕೇಳಿ, 8:8, ಯೆರೆಮೀಯ 8:8. ಹೀಗಿರಲು ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ನೀವು ಅಂದುಕೊಳ್ಳೋದು ನೋಡಿ ಅರ್ಥ, ಇದು ಯಾರು ಹೇಳ್ತಾ ಇರೋದು? ಇದು ಬಂದು ನೀವು ಸ್ಟಾರ್ಟಿಂಗ್ ಓದುವ ಯೆಹೋವ ದೇವರು ಯೆರೆಮೀಯ ಹತ್ರ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡುವಾಗ. ಈಗ ಯೆರೆಮೀಯ ಹೋಗಿ ನಿಂತಿರೋದಲ್ಲಿ ಇಸ್ರೇಲ್ ಜನರ ಅಧಿಕಾರಿಗಳ ಮುಂದೆ ನಿಂತಿದ್ದಾರೆ ಅವರು. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಬಂದವರು ನೀವು ಇದು ಹೆಂಗೆ ಅಂತ ಕೇಳ್ತಿದ್ದಾರೆ ಅವರು. ಅದಕ್ಕೆ ನೋಡಿ ಉತ್ತರ, ಆಹಾ, ಶಾಸ್ತ್ರಿಗಳು ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. ನೋಡಿದ್ರ ಯೆರೆಮೀಯ ಹೇಳ್ತಿರೋದು, ನಿಮ್ಮ ಶಾಸ್ತ್ರಿಗಳಿದ್ದಾರೆ ನೋಡಿ ಬರೆಯೋರು, ಅದು ಅವರು ಸುಳ್ಳಂತ ಮಾಡಿ ನಿಮ್ ಕೈಯಲ್ಲಿ ಕೊಟ್ಟಿರೋದು. ನಿಮ್ ಕೈಯಲ್ಲಿರೋ ಪುಸ್ತಕ ನೀವು ಅದು ನಿಜ ಅಂತ ಹೇಳ್ತಾ ಇದ್ದೀರಲ್ಲ, ಅದು ನಿಜ ಅಲ್ಲ, ಅದು ಸುಳ್ಳು. ಅದು ಯಾರು ಮಾಡಿರೋದು? ಅದು ಮೋಶೆ ಬಂದಿರೋ ಬುಕ್ಕು ಇನ್ನು ಸ್ವಲ್ಪ ಕಾಲದಲ್ಲಿ ಹಿಲ್ಕಿಯಾಗಿ ಸಿಗ್ತದೆ. ಅದು 18ನೇ ವರ್ಷದಲ್ಲಿ ಹಿಲ್ಕಿಯಾಗಿ ಸಿಕ್ಕಿರೋದು. ಬಟ್ ಆ ಬುಕ್ಕು ಸಿಕ್ಕೋಕ್ ಮುಂಚೆನೆ ಯೆರೆಮೀಯ ಹೇಳ್ತಿದ್ದಾರೆ ನಿಮ್ ಕೈಯಲ್ಲಿರೋ ಪುಸ್ತಕಗಳು ಸುಳ್ಳು. ಹಾಗಾದ್ರೆ ಯೆರೆಮೀಯಗೆ ಹೆಂಗ್ ಗೊತ್ತಾಯ್ತು? ಆಗ ಯೆರೆಮೀಯ ಹೇಳ್ತಿದ್ದಾರೆ, ಯೆರೆಮೀಯ ಸತ್ಯ ಸಾರ್ತಾ ಇದ್ದಾರೆ, ಬೇರೆಯವ್ರು ಹೇಳೋದು ನಿಮ್ ಕೈಲಿ ಯಾವ ಪುಸ್ತಕ ಇಟ್ಕೊಂಡು ಸುವಾರ್ತೆ ಅಂತ ಸಾರ್ತಾ ಇದ್ದೀರಾ ನೋಡಿ, ಅದು ನಿಜ ಇಲ್ಲ, ಅದು ಸುಳ್ಳು, ಅದು ನಿಮ್ಮ ಶಾಸ್ತ್ರಿಗಳು ಮಾಡಿರೋದು. ಇನ್ನು ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ಇಗೋ, ಯೆಹೋವನ ಮಾತನ್ನು ನಿರಾಕರಿಸಿದರು. ನೋಡಿದ್ರ ಏನ್ ಮಾಡ್ಬಿಟ್ರು? ಜ್ಞಾನಿಗಳು ದೇವರ ಮಾತು ಓದ್ಬಿಟ್ಟು ಹಿಂದಿನ ಕಾಲದಲ್ಲಿರೋರು, ಆ ಕಾಲದಲ್ಲಿರೋರಲ್ಲ, ಬುಕ್ಕನ್ನು ಟ್ರಾನ್ಸ್ಲೇಷನ್ ಮಾಡಿ ಇನ್ನೊಬ್ಬರಿಗೆ ಕೊಡುವಾಗ ಅವರು ಜ್ಞಾನದಲ್ಲಿ ಬುದ್ಧಿವಂತರುಗಳು ನೋಡಿ, ಇದು ಹಿಂಗಿರಲ್ಲ ರೀ, ಇದು ಏನೋ ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ, ನಮ್ಮ ಕಾಲಕ್ಕೆ ಇದು ಸರಿ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡೋಣ, ಸ್ವಲ್ಪ ಇದನ್ನು ಈ ತರ ಬುದ್ಧಿಯಿಂದ ಚೇಂಜ್ ಮಾಡ್ಬಿಟ್ರಂತೆ. ಈಗ ಅವರು ಅದನ್ನು ಬದಲಾಯಿಸಿ ಇನ್ನೊಬ್ರು ಕೈ ಕೊಟ್ಬಿಟ್ರು. ಅಲ್ಲಿಂದ ಒಂದು 50 ವರ್ಷ ಆಗುವಾಗ ಅಲ್ಲಿರೋರು ಹೇಳ್ತಾರೆ, ಇದು ಯಾರ್ರೀ ತಪ್ಪು ಮಾಡಿದ್ರು, ಇದೆಲ್ಲ ಏನ್ರಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ, ಇದು ನಮ್ಮ ಕಾಲಕ್ಕೆ ಸರಿ ಆಗ್ತಾ ಇಲ್ಲ ಅಂತ ಅವರು ಮಾಡ್ಬಿಟ್ರಂತೆ ಅದನ್ನು. ಅದನ್ನೇ ನಮ್ಮ ಯೆರೆಮೀಯ ಜನರಿಗೆ ಹೇಳ್ತಿದ್ದಾರೆ, ನೋಡಿ ನೀವು ಯಾವುದು ಜ್ಞಾನ ಅಂತ ತಿಳ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಯಾವುದು ಸತ್ಯ ಅಂತ ಹೇಳ್ಕೊಂಡಿದ್ದು ಯೆರೆಮೀಯ ಕಾಲದಲ್ಲಿ ಆಗಿರೋ ವಿಷಯ. ಸತ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸತ್ಯ ಅಲ್ಲ, ಸುಳ್ಳು. ಅದರಲ್ಲಿ ಯೆಹೋವ ಮಾತಿಲ್ಲ, ಅದರಲ್ಲಿ ಯೆಹೋವ ಮಾತನ್ನು ತಿರಸ್ಕಾರ ಮಾಡಿದ್ದೀರಾ, ನೀವು ತಿರಸ್ಕಾರ ಮಾಡಿದ್ದೀರಾ. ಸೊ ಹಾಗಾದ್ರೆ ಏನಾಯ್ತು, ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತು, ಇಸ್ರೇಲ್ ಒಳಗೆ ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರನೂ ಇತ್ತು, ಅದು ಡೂಪ್ಲಿಕೇಟು ಇತ್ತು. ಹಾಗಾದ್ರೆ ಇವಾಗ ನಮ್ಮ ಕೈಯಲ್ಲಿರೋ ಬುಕ್ಕನ್ನು ಬೈಬಲ್ ನಾವೇನು ಹೇಳ್ತಾ ಇದ್ವಿ, ಇದು ಮೋಶೆ ಬರೆದಿರೋದು ಅಂತ. ಈಗ ಇದನ್ನ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ, ಯಾರು ಗೊತ್ತು ನಮ್ಮ ಕೈಯಲ್ಲಿರೋದು ಸುಳ್ಳು ಇರ್ಬೋದು,
ಅದರಲ್ಲೂ ಸುಳ್ಳು ಇರ್ಬೋದು. ಆಗ ನೀವು ಹೇಳ್ಬೋದು ಅದು ಹೆಂಗೆ ಬರೋದು ನಿಮ್ಗೆ ಗೊತ್ತಂತ. ಇನ್ನು ಭಾಗಗಳು ಬರ್ತದೆ. ಅದರಲ್ಲಿ ನಿಮಗೆ ಇದೇ ಹಳಬಡಿಕೆ ಓದ್ಬಿಟ್ಟು ನಿಮ್ಗೆ ನಾನು ಪ್ರಶ್ನೆ ಕೇಳ್ತೀನಿ, ಈ ಮೋಶೆ ಈ ತರ ತಪ್ಪು ಮಾಡೋಕ್ಕಾಗುತ್ತಾ ಅಂತ. ಆಗ ನಿಮ್ಗೆ ಅರ್ಥ ಆಗ್ತದೆ ಮೋಶೆ ಎಲ್ಲ ತಪ್ಪು ಮಾಡಿರೋದು. ಮೋಶೆ ಹೆಸರಲ್ಲಿ ತಪ್ಪು ಬಂದಿದೆ ಬೈಬಲಲ್ಲಿ, ನಮ್ಮ ಕೈಲಿರುವ ಹಳೆ ಒಡಂಬಡಿಕೆ. ಸೊ ಅದಕ್ಕೇನೆ ಯಶೋನು ಆಮೇಲೆ ಕೊಟ್ಟು ಮಾಡಿದ್ರು. ನಾನು ಇದು ಆಮೇಲೆ ಯಶೋಗೂ ಬರ್ತೀನಿ. ಯಶೋನು ಹೇಳಿದ್ರು ನಿಮ್ ಕೈಲಿರೋ ಪುಸ್ತಕ ಯಾವ ತರ ಎರೆಮೆ ಹೇಳಿದ್ರು ಅದೇ ತರ ಯಶೋನು ಹೇಳಿದ್ರು. ಅವ್ರ ಕಾಲದಲ್ಲಿರೋ ಜನ ನೀವು ಸೈತಾನ ಮಕ್ಕಳು ಅಂತ ಹೇಳ್ಬಿಟ್ರು. ನಿಮ್ ತಂದೆ, ನೀವು ಅಬ್ರಾಹ್ಮ ಅಂತ ಹೇಳ್ತಾ ಇದ್ದೀರಾ, ನೀವು ಸೈತಾನಿಗೆ ಹುಟ್ಟಿರೋರು, ನೀವು ಸೈತಾನ ಮಾತು ಹೇಳ್ತಾ ಇದ್ದೀರಾ, ನೀವು ಸೈತಾನ್ ಮಕ್ಕಳು ಅಂತ ಸದುಕಾಯರು ಫರ್ಸೇರು ಮುಖದಲ್ಲಿ ನೋಡ್ಬಿಟ್ಟು ಹೇಳ್ಬಿಟ್ರು ನೀವು ಸೈತಾನ ಮಕ್ಕಳಂತ, ನೀವು ಸೈತಾನ ಚಿಂತದ ಪ್ರಕಾರ ನಡೀತಾ ಇದ್ದಾರೆ ಅಂತ. ಅವ್ರ ಕೈಲೂ ಗ್ರಂಥಗಳಿತ್ತು. ಅವರು ಇಟ್ಟಿರೋ ಗ್ರಂಥವನ್ನು ಯಶ್ವ ಹೇಳಿರೋ ಸತ್ಯಗೂ ಬೇರೆ ಬೇರೆ ಇತ್ತು. ಅದೆಲ್ಲ ನಿಮ್ಗೆ ನಾವು ಡೀಟೇಲ್ ಮಾಡಿಕೊಡ್ತೇವೆ. ಸ್ವಲ್ಪ ನಿಧಾನ ಬೇಕು. ಆಮೇಲೆ ಎದ್ದ ತಕ್ಷಣ ಸುಳ್ಳು ಹೇಳ್ತಿದ್ದಾರೆ, ನಮ್ಮ ಸಭೆಗೆ ವಿರೋಧವಾಗಿ ಹೇಳ್ತಿದ್ದಾರೆ, ಆ ಥರ ಎಲ್ಲ ಯೋಚನೆ ಮಾಡಬೇಕಾಗಿರೋದು. ನಾವು ರಕ್ಷಣೆ ಹೊಂದಬೇಕಂತ ದೇವರನ್ನು ಭಯದಲ್ಲಿ ಆ ಸತ್ಯಗಳನ್ನು ಓದಿ ಒಂದು ವಾಕ್ಯ ಇನ್ನೊಂದು ವಾಕ್ಯ ಗಲಿಬಿಲಿ ಮಾಡಬಾರ್ದು. ಒಂದು ವಾಕ್ಯ ಇನ್ನೊಂದು ವಾಕ್ಯ ಸಮಾಧಾನ ಶಾಂತಿಯಲ್ಲಿ ಸೇರಬೇಕು. ಅದರಲ್ಲಿ ಏನಾದರೂ ಚೇಂಜ್ ಬಂತು ಅದು ದೇವರೆಲ್ಲ ಮಾಡಿರೋದು, ಅದು ಮನುಷ್ಯನು ಮಾಡಿರೋದು. ಅದೇನು ಎರೆಮೇಲೆ ಹೇಳ್ತಾರೋ ಅದು ನಿಮ್ಮ ಪೆನ್ನು, ನಿಮ್ಮ ಕಲಮು, ನಿಮ್ಮ ಪೆನ್ನುಗಳು ಮಾಡಿರೋದು, ನಿಮ್ಮ ಬುದ್ಧಿವಂತರ ಪೆನ್ನುಗಳು ಮಾಡಿರೋದು. ಕಾರಣ ಬರೆದು ಕೊಟ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೇ ನಮಗೆ ಸಿಕ್ತು ರೀ. ಈಗಲೂ ಜನ ಹೇಳ್ತಿದ್ದಾರೆ ಕೃಷ್ಣ ನಮ್ಮ ಬೈಬಲಲ್ಲಿ ಏನೂ ಆಗಿಲ್ಲ, ಹಂಗೆ ಅವಾಗ ಬರ್ದಿರೋದು ಇವಾಗ ಸಿಕ್ಕಿದೆ ಅಂತ. ಇಲ್ಲ ರೀ, ನಾವು ಬೈಬಲ್ ತುಂಬ ಓದ್ತೀವಿ. ಸುಮ್ಮನೆ ಅಲ್ಲ, 45 ವರ್ಷ ಮೇಲೆ ಬೈಬಲ್ ಓದ್ತಾ ಇದ್ದೀನಿ. ಸುಮ್ಮನೆ ಅಲ್ಲ, 45 ವರ್ಷದ 10-11 ವಯಸ್ಸಿಂದ ಬೈಬಲ್ ಓದ್ತಾ ಇದ್ದೀನಿ. ಸೊ ಅಲ್ಲಿಂದ ಸ್ಟಡಿ ಮಾಡಿ ಸ್ಟಾರ್ಟ್ ಮಾಡಿರೋದು ಇನ್ನೂ ಮುಗ್ದಿಲ್ಲ, ಇನ್ನೂ ಕಲಿತಾ ಇದ್ದೀನಿ. ಇವತ್ತು ಬೆಳಗ್ಗೆ ಹೊಸ ವಿಷಯಗಳು ಕಲಿತಾ ಇದ್ದೀನಿ ಇದೇ ಬೈಬಲಲ್ಲಿ. ಅಷ್ಟು ಹುಡುಕಿದಕ್ಕೇನೆ ನಮ್ಗೆ ಇಷ್ಟು ರಹಸ್ಯಗಳು ಗೊತ್ತಾಗೋದು. ಇದು ಆಲ್ರೆಡಿ ನಡೀತಾ ಇತ್ತು. ಅದಕ್ಕೆ ಎರೆಮೆ ಹೇಳ್ತಿದ್ದಾರೆ ನೋಡಿ, ಇದು ಯೆಹೋವನ ಮಾತನ್ನು ತಿರಸ್ಕಾರ ಮಾಡಿರೋ ಬುಕ್ಕು ನಿಮ್ಮ ಕೈಯಲ್ಲಿದೆ. ಅದು ಇನ್ನೊಂದ್ಸಲ ಓದಿ ಬರೋದು 8 ಅಂತ. ಹೀಗಿರಲು ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು, ನಾವು ಜ್ಞಾನಿಗಳು, ಯೆಹೋವ ಧರ್ಮಶಾಸ್ತ್ರ ನಮ್ಮ ಹತ್ರ ಇದೆ, ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಅದು ಎರೆಮ್ಯ. ಅದಂಗೆ ನೀವು ಅಂದ್ಕೊಂಡು ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಎರೆಮ್ಯ. ಆಗ ಅವ್ರು ಇಲ್ಲ, ನಮ್ಮ ಹತ್ರ ಇದೆ, ನಮ್ಮ ಕೈಯಲ್ಲಿ ಇದೆ ಬುಕ್ಕು ನೋಡಿ, ಧರ್ಮಶಾಸ್ತ್ರ ಇದೆ ನಮ್ಮ ಕೈಯಲ್ಲಿ, ಇದೇ ಕರೆಕ್ಟ್ ಅಂತ ಹೇಳ್ತಾರೆ ಅವರು. ಬಟ್ ಎರೆಮ್ಯ ಕ್ಲೀನ್ ಆಗಿ ಹೇಳ್ತಿದ್ದಾರೆ, ನಿಮ್ ಕೈಯಲ್ಲಿ ಇರೋದು ನಿಮ್ಮ ಶಾಸ್ತ್ರಿಗಳು ಮಾಡಿರೋದು. ಆಹಾ, ಶಾಸ್ತ್ರಿಗಳ ಸುಳ್ಳು ಲೇಖನಿಯು ನೋಡಿ ಎಷ್ಟು ಕ್ಲೀನ್. ನಿಮ್ ಕೈಯಲ್ಲಿರೋ ಬುಕ್ಕಲ್ಲಿ ನಿಮ್ಮ ಶಾಸ್ತ್ರಿಗಳು ಬರೆದಿರೋ ಸುಳ್ಳುಗಳಿದೆ. ಆಗ ಎರೆಮ್ಯ ಹತ್ರ ಏನಿರ್ಬೇಕು? ಎರೆಮೆಗೆ ಹೆಂಗ್ ಗೊತ್ತಾಯ್ತು ಎರೆಮ್ಯ ನಿಜ ಹೇಳ್ತಾ ಇದ್ದಾರೆ? ಆಗ ಎರೆಮೆಗೆ ಏನ್ ಆಧಾರ ಇತ್ತು? ಆ ಸೀಕ್ರೆಟ್ ನ ಓಪನ್ ಮಾಡ್ಬೇಕು. ಹಾಗಾದ್ರೆ ಬುಕ್ ಸಿಕ್ಕಿರೋದು 18ನೇ ವರ್ಷದಲ್ಲಿ, ಬಟ್ ಅವರು ಸತ್ಯ ಹೇಳ್ತಾ ಇರೋದು 12ನೇ ವರ್ಷದಲ್ಲಿ. ಹಂಗಾದ್ರೆ ಬುಕ್ ಸಿಕ್ಕೋಕೆ 6 ವರ್ಷ ಮುಂಚೆನೆ ಎರೆಮೆ ಹೇಳ್ತಿದ್ದಾರೆ ನಿಮ್ ಕೈಲಿರೋ ಬುಕ್ ಸುಳ್ಳಂತ. ಹಾಗಾದ್ರೆ ಎರೆಮೆಗೆ ಹೆಂಗ್ ಗೊತ್ತಾಯ್ತು? ಯಾರು ಹೇಳ್ಕೊಟ್ರು ಎರೆಮೆಗೆ ಅವ್ರ ಕೈಲಿರೋ ಬುಕ್ ಸುಳ್ಳಂತ? ಅರ್ಥ ಮಾಡ್ಕೊಳ್ಳಿ. ಹಂಗಾದ್ರೆ ಏನು? ಈ ಯಾಜಕದಲ್ಲಿ ಏನೋ ಒಂದು ರಹಸ್ಯ ಇದೆ. ಅದೇನಾಯ್ತಂತ ನೋಡೋಣ. ಈಗ ಹೆಂಗೆ ಇದು ಸ್ಪ್ಲಿಟ್ ಆಯ್ತು ಮತ್ತು ಎರೆಮೆಗೆ ಹೆಂಗ್ ಗೊತ್ತು ಅವ್ರ ಕೈಲಿರೋದು ಸುಳ್ಳು, ಎರೆಮೆ ಹತ್ರ ಇರೋದು ನಿಜ? ಇದು ಅರಸನ ಕೈಯಲ್ಲಿರೋ ಬುಕ್ ಅಲ್ಲ, ಇದು ಯಾಜಕರ ಕೈಯಲ್ಲಿರೋ ಬುಕ್. ಇದು ಯಾಜಕರ ಕಾಪಿ ಬರೆದು ಕೊಡ್ತಾರೆ, ಅರಸರ ಹತ್ರ ಇರ್ತಾರೆ. ಹಂಗಾದ್ರೆ ಯಾಜಕರ ಹತ್ರ ನಿಜ ಬುಕ್ ಇರ್ತದೆ. ಅದು ಇದೇ ನಿಜ ಅಂತ ಹೇಳಕ್ಕಾಗಲ್ಲ, ಕಾರಣ ಅರಸನ ಹತ್ರ ಇರೋ ಕಾಪಿಯಲ್ಲಿ ಬೇರೆ ಇರ್ತದೆ. ಅದಕ್ಕೆ ಎರೆಮೆ ಧೈರ್ಯವಾಗಿ ಹೋಗ್ಬಿಟ್ರು, ನಮ್ಮ ಕೈಲಿರೋ ಪುಸ್ತಕ ನಿಜ, ನಿಮ್ ಕೈಲಿರೋ ಪುಸ್ತಕ ಸುಳ್ಳು. ನಿಮ್ಮ ಅರಸರಿಗೆ ಸಪೋರ್ಟ್ ಮಾಡಿರೋ ಯಾಜಕರುಗಳು ಸುಳ್ಳು ಮಾಡಿದ್ದಾರೆ. ಅದರೊಳಗೆ ನಾವು ನಿಜವಾಗಿರೋ ಯಾಜಕರುಗಳು, ನಾವು ಸುಳ್ಳು ಮಾಡಿಲ್ಲ, ನಮ್ಮ ಕೈಯಲ್ಲಿರೋದು ಮೋಸೆಯಿಂದ ಬಂದಿರೋ ಪುಸ್ತಕ ನಮ್ಮ ಕೈಯಲ್ಲಿ ಇದೆಯಾ ಅಂತ. ಅದು ಹೆಂಗ್ ಸಾಧ್ಯ ಅಂತ ನೀವು ಕೇಳ್ಬೋದು. ಪ್ರಿಯ ಜನರೇ, ನೀವೇ ಜಸ್ಟ್ ಯೋಚನೆ ಮಾಡಿ, ನಾವೀಗ ಹೇಳೋ ಸತ್ಯ ಎಷ್ಟು ಸಭೆಯಲ್ಲಿರೋ ಪಾಸ್ಟರ್ಗಳಿಗೆ ಗೊತ್ತಂತ ಕೇಳಿ ನೋಡಿ. ನೀವು ಹೋಗಿ ಪಾಸ್ಟರ್ಗಳ ಹತ್ರ ಇದು ಗೊತ್ತಂತ ಕೇಳಿ ನೋಡಿ. ನನ್ನನ್ನು ಕೇಳ್ತಾ ಇರೋ ಜನರೇ ಹೋಗಿ ಕೇಳಿ ನೋಡಿ. ನಿಮ್ ಸಭೆಯಲ್ಲಿರೋ ಪಾಸ್ಟರ್ ಹತ್ರ ಹೋಗಿ ನಿಮ್ಗೆ ಗೊತ್ತಾ ಪಾಸ್ಟರ್ ಅಂತ ಕೇಳಿ ನೋಡಿ. ಇಲ್ಲ ಹಿಂಗ್ ತಿಳಿದಿದೆ ನನಗೆ ಅಂತ, ಅದು ಸತ್ಯ ಅಂತ ಕೇಳಿ ನೋಡಿ ಹೆಂಗೆ ಹೇಳ್ಕೊಡ್ತಾರೆ ಅಂತ. ಆವಾಗ ನಿಮ್ಗೆ ಅರ್ಥ ಆಗ್ತದೆ. ಇದು ಒಂದು ಆತ್ಮೀಯ ಭಾರದಿಂದ ಮಾಡೋ ಕೆಲಸ. ನಾವು ನಿಜವಾಗಿ ಹೇಳ್ಕೊಡ್ಬೇಕು. ಅದಕ್ಕೆ ಸುಳ್ಳಲ್ಲಿ ಬೆಳೆದಿರೋ ನಮಗೆ ಮನಸ್ಸು ಸ್ವಲ್ಪ ನೋವಾಗ್ತದೆ ಇದು ಕೇಳುವಾಗ. ಆದರೆ ದೇವ್ರ ಮೇಲಿರೋ ಭಯ, ಭಕ್ತಿಯಿಂದ ಕೇಳ್ರಿ.
ಸತ್ಯವನ್ನು ತಿಳ್ಕೊಬೇಕು, ಸತ್ಯದಲ್ಲಿ ಮಾತ್ರ ನಡಿಬೇಕು ಅಂತ ಭಕ್ತಿಯಿಂದ ಕೇಳ್ರಿ. ಆಗ ನಾವು ಹೇಳೋದು ನಿಜವೋ ಸುಳ್ಳು ಅಂತ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆಗ ನಿಮಗೆ ಧೈರ್ಯ, ಭಯ ಅಲ್ಲ, ಧೈರ್ಯ ಬರ್ತದೆ. ಸತ್ಯದಲ್ಲಿ ನಡೆಯೋಕ್ಕೂ ಒಂದು ಧೈರ್ಯ ಬೇಕು. ಅದಕ್ಕೆ ಸತ್ಯನೇ ನಮಗೆ ಬೇಕು. ಸತ್ಯ ಇಲ್ಲದೆ ನಾವು ಸತ್ಯದಲ್ಲಿ ಧೈರ್ಯವಾಗಿ ನಡೆಯೋಕ್ಕಾಗಲ್ಲ. ಸೊ ಆಗ ಏನಾಯಿತು ನೋಡಿ, ಅರಸರ ಕಾಲ ನಾವು ನೋಡಿದ್ದೀವಲ್ಲ, ಅದು ಯಾರು? ದಾವೀದು. ಸೊ ಖಂಡಿತ ದಾವೀದೇ ಫಸ್ಟು ಅರಸ. ಸಾಲಮೋನು ಅರಸನಾದರನು ಅವ್ರ ಯುದ್ಧಗಳ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಅವರಿಗೆ ಸಮಾಧಾನವಾಗಿರೋ ಸಮಯ ಸಿಕ್ಕಿಲ್ಲ. ಅದಕ್ಕೆ ಅವ್ರು ದೇವ್ರ ಕಡೆ ತಿರುಗಲ್ಲ. ಅವ್ರಿಗೆ ಹೇಗಾದರೂ ರಾಜ್ಯ ಹಂಗೆ ಮಾಡ್ಬೇಕಂತ ಇತ್ತು. ಬಟ್ ದಾವೀದ್ ಬಂದರು. ದಾವೀದ್ ಎಲ್ಲ ಯುದ್ಧಗಳು ಮಾಡಿ ದಾವೀದ್ ಹೇಳ್ತಿದ್ದಾರೆ, ದೇವ್ರೇ ನನಗೆ ಈಗ ರೆಸ್ಟ್, ಎಲ್ಲ ಯುದ್ಧಗಳು ಗೆದ್ದಿದ್ದೀನಿ, ನೀವು ನನ್ನ ಜೊತೆಲಿ ಇದಕ್ಕೆ ಈಗ ಎಲ್ಲರೂ ನನ್ನನ್ನು ಸೇವೆ ಮಾಡ್ತಾ ಇದ್ದಾರೆ. ಆ ಥರ ದಾವೀದ್ ಹೇಳುವಾಗ ಖಂಡಿತ ದಾವೀದಿಗೆ ದೇವಾಲಯದ ಬಗ್ಗೆ ಆಗಲಿ, ದೇವ್ರ ಮನೆ ಮಾಡಬೇಕಂತ ಬಗ್ಗೆ ಆಗಲಿ ಅವ್ರಿಗೆ ಮನ್ಸು ಬಂತು ಚಿಂತೆ ಮಾಡೋಕ್ಕೆ. ಸೊ ಖಂಡಿತ ದೇವರ ಆಲಯ ಕಟ್ಟಬೇಕಂತ ಇರೋ ವ್ಯಕ್ತಿಗೆ ಮೋಸೆ ಧರ್ಮಶಾಸ್ತ್ರ ಬರೆದಿಟ್ಕೊಂಡು ಅದ್ರಲ್ಲಿ ನಡಿಬೇಕಂತನೂ ನಾವು ಹೇಳೋ ಅವಶ್ಯಕತೆ ಎಲ್ಲ ಅರ್ಥ ಆಗಿರ್ತದೆ. ಅವರೊಂದು ಪುಸ್ತಕ ಬರೆದಿರ್ತಾರೆ. ಆಗ ಅವ್ರ ಕಾಲದಲ್ಲಿ ಯಾರಿದ್ರು ಯಾಜಕರಾಗಿ ಮತ್ತು ಯಾರಿದ್ರು ಅವ್ರ ಕಾಲದಲ್ಲಿ? ದಾವೀದ್ ಕಾಲದಲ್ಲಿ. ಇಲ್ಲೇ ಪ್ರಾಬ್ಲಮ್ ನಿಜವಾಗಿ ಸ್ಟಾರ್ಟ್ ಆಗೋದು. ಏನು ಪ್ರಾಬ್ಲಮ್ಮು? ಈ 2 ಪುಸ್ತಕ ಬರೋದಕ್ಕೆ ಕಾರಣ ಇಲ್ಲಿಂದನೇ. ಏನದು? ನೀವು ನೋಡಿ, ಈಗ ಈ ನಾನು ಹೇಳಿದ್ರೆ ಯಾಜಕರನ್ನು ಭಾಗ ಮಾಡಿ ಕಳಿಸುವಾಗ ಈ ಈ ಅನತೋತ್ ಅಂತ ಇರೋ ಜಾಗ ಇದೆ ನೋಡಿ, ಅದು ಯಾರಿಗೂ ಸಿಕ್ತು? ಒಂದು ಯಾಜಕರಿಗೆ ಸಿಕ್ತು. ಅದು ಯೋಶುವ 21:18, 21:18. ಯೋಶುವ 21:18. ಲೇವಿ ಅನಾತೋತ್, ಅಲ್ಮೋನ್ ಎಂಬ 4 ಗೋಮಾಳ ಸಹಿತವಾದ ಪಟ್ಟಣಗಳು ದೊರಕಿದವು. ಮಹಾಯಾಜಕನಾದ ಆರೋನನ ವಂಶದವರ ಪಾಲಿಗೆ ಬಂದಂತ ಗೋಮಾಳ ಸಹಿತವಾದ ಪಟ್ಟಣಗಳು 13. ಇಷ್ಟೇ. ಈ ಪಟ್ಟಣದಲ್ಲಿ ಮೇನ್ ಯಾಜಕರಿಗೆ ಸಿಕ್ಕಿರೋ ಪಟ್ಟಣದಲ್ಲಿ ಬೆಂಜಮಿನ್ ಗೋತ್ರಕ್ಕೆ ಒಂದು ಪಟ್ಟಣ ಸಿಕ್ಬೇಕು. ಅದೇ ನಾವು ಎರೆಮೇಲೆ ನೋಡ್ತೇವೆ, ಬೆಂಜಮಿನ್ಗೆ ಸಿಕ್ಕಿರೋ ಜಾಗದಲ್ಲಿ ಅನಾತೋತು, ಅಲ್ಲಿಂದ ಬಂದಿರೋ ಎಲ್ಕಿಯಾ ಅಂತ. ಸೊ ಹಾಗಾದ್ರೆ ಒಂದು ಬೆಂಜಮಿನ್ ಗೋತ್ರದವರಿಗೆ ಯಾಜಕನ ವಂಶದಲ್ಲಿ ಬಂದಿರೋ ಒಬ್ಬರು ಏನಾಗಬೇಕು? ಅಲ್ಲಿ ಸೇವೆ ಮಾಡಬೇಕು. ದೇವಾಲಯದಲ್ಲಿ ಒಬ್ಬರು ಸೇವೆ ಮಾಡ್ತಾರೆ. ಸೊ ಈ ವಂಶದಲ್ಲಿ ಬಂದಿರೋ ಒಬ್ರು ಏನಾಗಬೇಕು? ಅನಾತೋತಲ್ಲಿ, ಬೆಂಜಮಿನ್ ಗೋತ್ರದಲ್ಲಿ ಬಂದಿರೋರು ಅನಾತೋತಲ್ಲಿ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈಗ ಆಗ ದಾವೀದ್ ಕಾಲದಲ್ಲಿ ಏನಾಯ್ತು? 2 ಯಾಜಕರುಗಳು ದಾವೀದ್ಗೆ ಸೇವೆ ಮಾಡ್ತಾ ಇದ್ರು. 2. ಕಾರಣ ಯಾಜಕರಿಗೆ ಈ ಭಾಗ ಮಾಡಿರೋದು ದಾವೀದೆ. 24 ಭಾಗ ಮಾಡಿದ್ರು. ಅದು ನೀವು ಪೂರ್ವವೃತ್ತಾಂತ ಕಾಲದಲ್ಲಿ ನೋಡಬಹುದು. ಈಗ ನಮಗೆ 2 ಸಾಮುವೇಲ 8:17. ನಾನು ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ಗೆ ಕನೆಕ್ಟ್ ಆಗಿರೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಅಹಿಟೂಬನ ಮಗನಾದ ಚಾದೋಕನು, ಅಹಿಮೇಲೆಕನ ಮಗನಾದ ಎಬ್ಯಾತಾರನು ಅವನ ಯಾಜಕರು. ನೋಡಿದ್ರೆ, ಹಾಗಾದ್ರೆ ಝಾಡೋಕ್ ಅಂತ ಇರುವ ಒಂದು ಯಾಜಕನು ಮತ್ತು ಅಬ್ಯಾತಾರ್ ಅಂತ ಇರುವ ಇನ್ನೊಂದು ಯಾಜಕನು ಯಾರಿಗೆ ಸೇವೆ ಮಾಡ್ತಾ ಇದ್ರು? ದಾವೀದಿಗೆ. ಅದು ದಾವೀದು ಇಬ್ಬರನ್ನು ಕಾರಣ ದಾವೀದು ಸೌಲ್ ಜೊತೆಯಿಂದ ಆಚೆ ಬಂದಿರೋ ಸಮಯದಿಂದ ದಾವೀದ್ಗೆ ಸಹಾಯ ಮಾಡಿರೋದು ಅಬ್ಯಾತಾರ್. ಆಮೇಲೆ ದಾವೀದು ಅರಸನಲ್ಲಿ ಆಗಿದ ಮೇಲೆ ಝಾಡೋಕನ್ನು ಯಾಜಕನಾಗಿ ಇಟ್ಕೊಂಡ್ರು. ಅವರು ಸ್ನೇಹಿತರು, ಅವ್ರಿಗೆ ಇಷ್ಟ, ಅದಕ್ಕೆ ಅವ್ರನ್ನು ಏನ್ ಮಾಡಿದ್ರು? ಮುಖ್ಯ ಸ್ಥಾನ ಕೊಟ್ಟರು. ಈಗ ದಾವೀದ್ ಕಾಲದಲ್ಲಿ ಒಂದು ಹಳೇ ವ್ಯಕ್ತಿ ಮತ್ತು ಒಂದು ದಾವೀದ್ಗೆ ಇಷ್ಟ ಆಗಿರೋ ಒಂದು ವ್ಯಕ್ತಿ ಝಾಡೋಕು. ದೇವ್ರಿಗೂ ಇಷ್ಟ ಇರೋದು ಝಾಡೋಕೆ. ಬಟ್ ಈಗ ದಾವೀದ್ಗೆ ಏನ್ ಮಾಡ್ತಾ ಇದ್ರು? ಇಬ್ಬರು ಯಾಜಕರುಗಳು ಸೇವೆ ಮಾಡ್ತಾ ಇದ್ರು ದೇವಾಲಯದಲ್ಲಿ. ಇವ್ರು ನೇಮ ಮಾಡಿರುವ ಇಬ್ರು. ಈಗ ನೆಕ್ಸ್ಟ್ ಸಾಲಮನ್ ಬರಬೇಕು. ಬಟ್ ಏನಾಯ್ತು? ರಾಜ್ಯದಲ್ಲಿ ದಾವೀದು ತೀರುವ ಸಮಯದಲ್ಲಿ ದಾವೀದ ದೊಡ್ಡ ಮಗ ಅದೋನಿಯ, ಅವ್ರಿಗೆ ನಾನು ಅರಸನಾಗ್ಬೇಕಂತ ಇಷ್ಟ. ಬಟ್ ಇದು ಗೊತ್ತಾಗ್ಬಿಟ್ಟು, ಝಾಡೋಕ್ ಅಂತ ಇರೋರಿಗೆ ಇದು ಗೊತ್ತಾಗ್ಬಿಟ್ಟು ಹೋಗಿ
ದಾವೀದ್ಗೆ ಹೇಳಿ, ಬಾರ್ಷಿಬಾಗೆ ಹೇಳಿ, ಬಾರ್ಷಿಬ ಹೋಗಿ ದಾವೀದ್ಗೆ ಹೇಳಿ, ದಾವೀದ್ ಎಲ್ಲರ ಮುಂದೆ ಏನ್ ಮಾಡಿದ್ರು, ನನ್ನ ಸಿಂಹಾಸನದಲ್ಲಿ ಬಾರ್ಷಿಬಗೂ ನನಗೂ ಹುಟ್ಟಿರುವ ನನ್ನ ಮಗನಾಗಿರೋ ಸಾಲಮನನ್ನು ದೇವರು ಆರಿಸ್ಕೊಂಡಿದ್ದಾರೆ, ಅದಕ್ಕೆ ಸಿಂಹಾಸನದಲ್ಲಿ ಸಾಲಮನೆ ಕೂರ್ಬೇಕಂತ ಕೊನೆ ಮಾತು ದಾವೀದ್ ಹೇಳ್ಬಿಟ್ಟು 2ನೇ ಅಧ್ಯಾಯದಲ್ಲಿ ಹೇಳಿ 1 ಅರಸ 2ರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಬಟ್ ಈಗ ಏನಾಯ್ತು, ಅವ್ರು ಹೋಗಿ ಟೈಮಲ್ಲಿ ಈ ಯಾಜಕರು ಇಬ್ರು ಸ್ಪ್ಲಿಟ್ ಆಗ್ಬಿಟ್ರು. ಅದೋನಿಯಾಗೆ ಯಾಜಕನ ಅರಸನಾಗ್ಬೇಕಾದ್ರೆ ಅವನ ಜೊತೆಲಿ ಒಂದು ಯಾಜಕನ ಇರಬೇಕು. ಕಾರಣ ಅವನ ಪಟ್ಟಾಭಿಷೇಕ ಮಾಡೋದು ಒಂದು ಯಾಜಕ. ಈಗ ಸಾಲಮೋನಿಗೂ ಅಭಿಷೇಕ ಮಾಡೋಕೆ ಒಂದು ಯಾಜಕ ಇರಬೇಕು. ಅವರು ಹೋಗಿ ಇವರಿಗೆ ಸಾಲಮೋನಿಗೆ ಅಭಿಷೇಕ ಮಾಡಬೇಕು. ಸೊ ದಾವೀದ್ ಜೊತೆಲಿ ತುಂಬಾ ಹತ್ತಿರವಾಗಿದ್ದಿರೋದು ಜಾಡೋಕ್. ಸೊ ದಾವೀದ್ ಈ ಚಿತ್ತ ಜಾಡೋಕ್ ಗೊತ್ತಿರೋದಕ್ಕೆ ಜಾಡೋಕ್ ಏನ್ ಬೇಕೀಗ, ಸಾಲಮೋನಿಗೆ ಅಭಿಷೇಕ ಮಾಡಿ ಸಿಂಹಾಸನ ಕೂರಿಸ್ಬೇಕಂತ ಜಾಡೋಕ್ದು ಮನಸ್ಸು. ಆದ್ರೆ ಅಬ್ಯಾತಾರ್ ಏನ್ ಮಾಡ್ಬಿಟ್ರು, 1 ಅರಸ 1:7 ಅವನು ಚೆರೂಯಲ ಮಗನಾದ ಯೋವಾಬ್ಯನನ್ನು ಯಾಜಕನಾದ ಎಬ್ಯಾತಾರನನ್ನು ತನ್ನ ಕಡೆಗೆ ಒಲಿಸಿಕೊಂಡನು. ನೋಡಿ, ಯಾರೇ ಅದೋನಿಯಾ ಅಂತ ದಾವೀದ್ ಮಗ, ಈ ಯೋವಾಬ್ ಅಂತ ಸೇನಾಪತಿ ಮತ್ತು ಯಾಜಕನಾಗಿರೋ ಅಬ್ಯಾತಾರ್ ಅಂತ ಕನ್ನಡದಲ್ಲಿ ಹೇಳ್ತಿದ್ದಾರೆ, ಇವ್ರನ್ನು ಸೇರಿಸ್ಕೊಂಡು ಇದು ಅಭಿಷೇಕ ಎಲ್ಲ ಮಾಡಿ ಅದೇನು ತುತ್ತೂರಿ, ಇವ್ರು ಅರಸ ಅಂತ ಏನ್ ಮಾಡ್ಬಿಟ್ರು, ತುತ್ತೂರಿಯನ್ನು ಊದ್ಬಿಟ್ರು. ಅರ್ಥ ಏನು, ಇಡೀ ಜನರಿಗೆ ಈಗ ಅದೋನಿಯಾ ಅರಸ ಅಂತ ಕೂತ್ಕೊಂಡಿದ್ದಾರೆ. ಅಪ್ಪ ಇನ್ನೂ ಸಾಯ್ಲಿಲ್ಲ. ಆಗ ಏನಾಯ್ತು, ಈ ಶಬ್ದ ಕೇಳ್ಬಿಟ್ಟು ಜಾಡೋಕಿಗೆ ಏನಾಯ್ತದೋ, ಇನ್ನು ದಾವೀದ್ ಬದುಕಿರುವಾಗ್ಲೇನೆ ಈ ಅಬ್ಯಾತಾರು ಮತ್ತು ಜೋವಾಬಿಂದ ಸೇನಾಪತಿ ಸೇರ್ಕೊಂಡು ಅವ್ರ ಮಗನು ಅಭಿಷೇಕ ಮಾಡಿ ಕೂರ್ಸ್ಬಿಟ್ರಲ್ಲ ಅಂತ ಬಂದು ಇವ್ರ ಹತ್ರ ಹೇಳೋದು. ಅದೇ ಸ್ಟೋರಿಯಲ್ಲಿ ಬರೋದು. ಬಾರ್ಷಿಬ ಹೋಗಿ ದಾವೀದ್ಗೆ ಹೇಳ್ಬಿಡ್ತಾರೆ. ದಾವೀದ್ ಏನ್ ಮಾಡ್ತಾರೆ, ಈಗ ಜಾಡೋಕ್ ಕೇಳ್ತಾರೆ, ಜಾಡೋಕು ನೀನ್ ಹೋಗಿ ನನ್ನ ಮಗನನ್ನು ಅಭಿಷೇಕ ಮಾಡುವಂತ. ಈಗ ಏನ್ ಮಾಡ್ಬೇಕು, ಜಾಡೋಕ್ ಬಂದು ಸಾಲಮೋನನ್ನು ಅಭಿಷೇಕ ಮಾಡ್ಬಿಟ್ರು. ಈಗ ಏನಾಯ್ತು, ಊರಲ್ಲಿ 2 ಅರಸ, 2 ಯಾಜಕರು 2 ಕಡೆ ಆಗ್ಬಿಟ್ರು. ಒಂದು ದೊಡ್ಡ ಮಗನ ಹತ್ರ ಇದ್ದಾರೆ, ಒಂದು ಚಿಕ್ಕ ಮಗನ ಹತ್ರ ಇದ್ದಾರೆ. ಈಗ ಮುಂದುವರ್ಸೋದು ಹೆಂಗೆ, ಈಗ ಈ ಕನ್ಫ್ಯೂಷನ್ ಎಲ್ಲ ಆಗಿದೆ ರೀ. ಅದಕ್ಕೆ ಈಗ ಏನಾಯ್ತು, ಸಾಲಮೋನು ರಾಜ್ಯವನ್ನು ನಡೆಸ್ಬೇಕು. ಈಗ ಸೇನಾಪತಿ ಇರೋದು ಆ ಕಡೆ. ಆಗ ದಾವೀದ್ ಒಳ್ಳೆ ಪ್ಲಾನ್ ಕೊಟ್ಬಿಟ್ರು. ಅದೇ 2ನೇ ಅಧ್ಯಾಯದಲ್ಲಿ ನಾವು ನೋಡೋದು. 2:1 10 ತನಕ ಬರ್ತದೆ ಪ್ಲಾನ್ಗಳು ದಾವೀದ್ ಕೊಡ್ತಾರೆ. ಆ ಪ್ರಕಾರ ಏನಾಗ್ತಾರೆ, ಸಾಲಮೋನು ಯುದ್ಧ ಸ್ಟಾರ್ಟ್ ಮಾಡ್ಬಿಟ್ರು. ಒಂಥರ ಯುದ್ಧ ಅದು. ಒಂದ್ ಕಡೆ ಅಬ್ಯಾತಾರು, ಇನ್ನೊಂದ್ ಕಡೆ ಜಾಡೋಕ್. ಒಂದ್ ಕಡೆ ಅವ್ರ ಅರಸ, ಇನ್ನೊಂದ್ ಕಡೆ ಇವ್ರ ಅರಸ. 2 ಅಭಿಷೇಕ ಆಗಿರೋ ಅರಸರುಗಳು. ಆ ಯುದ್ಧ ಹೆಂಗ್ ನೋಡಿ, ಈಗ 1 ಅರಸ 2:26 ಸಾಲಮೋನ್ ಏನ್ ಮಾಡ್ತಾರೆ ಅಂತ ನೋಡಿ. ನಮ್ಮ ಸ್ಟೋರಿಗೆ ಕನೆಕ್ಟ್ ಆಗ್ಬೇಕು. ಅದಕ್ಕೆ ತರುವಾಯ ಅರಸನು ಯಾಜಕನಾದ ಎಬ್ಯಾತಾರನಿಗೆ, ನೀನು ಅನಾತೋತಿನಲ್ಲಿರುವ ನಿನ್ನ ಸ್ವಾಸ್ಥ್ಯಕ್ಕೆ ಹೋಗು, ನೀನು ಮರಣಕ್ಕೆ ಪಾತ್ರನು. ನೋಡು, ನೀನ್ ಮಾಡಿರೋ ತಪ್ಪಿಗೆ ಕಾರಣ ಅವ್ರು ಯೋವಾಬನ್ ಸಾಯಿಸ್ಬಿಟ್ರು, ಅದು ನೀನು ಓಡಿಸ್ಬಿಟ್ರು. ಆಮೇಲೆ ಇವ್ರು ಹಿಡಿದ್ರು ಯಾಜಕರನ್ನು. ಆಗ ಸಾಲಮೋನ್ ಹೇಳ್ತಾ ಇರೋದು, ನಿನ್ನನ್ನು ನಾನು ಸಾಯಿಸಿರ್ಬೇಕು. ಅಲ್ಲಿ ಹೇಳ್ತಾರೆ ಅವರು, ಆದ್ರೆ ನಿನ್ನ ತಂದೆ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಿನ್ನ ನಾನು ಸಾಯಿಸ್ತಾ ಇಲ್ಲ. ನೀನು ನಿನ್ನ ಸ್ವಂತ ಊರಿಗೆ ಏನ್ ಮಾಡು, ವಾಪಸ್ಸು ಹೋಗ್ಬಿಡು. ಹಂಗಾದ್ರೆ ಬೆಂಜಮಿನ್ ಗೋತ್ರದಲ್ಲಿ ಬಂದಿರೋದು ಅಬ್ಯಾತಾರ್, ಅನಾತೋತ್. ಜಾಡೋಕ್ ಅಂತ ಇರೋರು ಯೂದಾಗೆ ಸಿಕ್ಕಿರುವ ಅರಸನ ವಂಶದಲ್ಲಿ ಬಂದಿದ್ದಕ್ಕೇನೆ 2 ತರ ಅರಸರು. ಈಗ ಏನಾಯ್ತು, ಸಾಲಮೋನು 2ರಿಂದ 1 ಕಟ್ ಮಾಡ್ಬಿಟ್ರು. ಈಗ ಸಾಲಮೋನ್ ಯಾರ ಜೊತೆಲಿದ್ದಾರೆ, ಜಾಡೋಕ್ ವಂಶದಲ್ಲಿ ಇರೋ ಜೊತೆಲಿದ್ದಾರೆ. ಅಬ್ಯಾತಾರನ್ನು ವಾಪಸ್ ಕಳಿಸ್ಬಿಟ್ರು. ಈಗ ಅವ್ರು ದೇವಾಲಯದಲ್ಲಿ ಸೇವೆ ಮಾಡಕ್ಕೆ ಆಗಲ್ಲ. ಈಗ ಏನ್ ಬಂತು, ನಮ್ಗೆ ಬುಕ್ಕದ ಕಾಪಿ ಅವ್ರಿಗೂ ಗೊತ್ತು. ಅಬ್ಯಾತಾರಿಗೆ ಅವರು ಅರಸನ್ ದೊಡ್ಡ ಮಗನೇ ಬರ್ಬೇಕಂತದ್ದು ಅದೊಂದು ಕ್ರಮ. ಅದು ದೇವ್ರು ಆರಿಸ್ಕೊಂಡಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅವರು ಅಕಾರ್ಡಿಂಗ್ ಟು ಲಾ ದಾವೀದ್ ಮೊದಲನೇ ಮಗನೇ ರಾಜ ಆಗ್ಬೇಕು. ಆ ಪ್ರಕಾರ ಮಿಸ್ಟೇಕ್ ಆಯ್ತು ಅವರಿಗೆ. ಅವ್ರು ಪಾಪ ಮಾಡಲಿಲ್ಲ. ಅವರೇ ಆಗ್ಬೇಕಂತ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ರು.
ಆದ್ರೆ ದೇವ್ರು ಆರಿಸ್ಕೊಂಡಿರೋದು ಸಾಲೋಮನನ್ನು. ಸೊ ಜಾಡೋಕ್ ಅದು ಗೊತ್ತಾಯ್ತು. ಈಗ ಸಾಲೋಮನ್ಗೆ ಜಾಡೋಕ್ ಇಷ್ಟ ಆಯ್ತು. ಅಬ್ಯಾತಾರನ್ನು ಸಾಯಿಸ್ಬೇಕು ಹೇಳ್ತಿದ್ದಾರೆ ನೋಡಿ, ಸಾಯಿಸ್ಬೇಕು. ಬಟ್ ಸಾಯಿಸ್ತಾ ಇಲ್ಲ ನಾನು, ವಾಪಸ್ ನಿನ್ನ ಊರಿಗೆ ಹೋಗಿ ಯಾಜಕ ಸೇವೆ ಮಾಡೋಕ್ಕಾಗಲ್ಲ ದೇವಾಲಯದಲ್ಲಿ, ಆದರೆ ಯಾಜಕ ವಂಶವಾಗಿ ಏನ್ ಮಾಡೋ, ಅಲ್ಲಿ ಹೋಗಿ ಅಲ್ಲಿರೋರಿಗೆ ಮಾತ್ರ, ಬೆಂಜಮಿನ್ ಅವರಿಗೆ ಮಾತ್ರ ಹೋಗಿ ಸೇವೆ ಮಾಡು ಅಂತ ಕಳಿಸ್ಬಿಟ್ರು. ಅಲ್ಲಿ ಹೋಗಿ ಇಟ್ಕೊಂಡು ಅರಮನೆಗೆ ಬರಬಾರ್ದು ಕಳಿಸ್ಬಿಟ್ರು. ಈಗ ಅವ್ರಿಗೆ ಜ್ಞಾನ ಇರ್ತದೆ ಇಲ್ವಾ? ಸೊ ಹಾಗಾದ್ರೆ ಏನಾಯ್ತು, ಅವ್ರು ಆ ವಂಶದಲ್ಲಿ ಹೇಳ್ಕೊಡೋಕ್ಕೆ ಅಲ್ಲೊಂದು ಪುಸ್ತಕ ಇದ್ದಿರ್ಬೇಕು, ಈಗ ಆಗ ಆ ಪುಸ್ತಕ ಕರೆಕ್ಟ್ ಯಾವುದು? ಮೋಶೆ ಹೇಳಿರೋದು. ಸೊ ಇಲ್ಲೇ ಡಿವಿಷನ್ ಬರ್ತಾ ಇರೋದು. ಸೊ ಜಾಡೋಕ್ ವಂಶದಲ್ಲಿ ಸಾಲಮೋನ್ ಜೊತೆಲಿರೋರು ಅವ್ರ ಮಗ ರೆಹೋಮ್ ಬರುವಾಗ ಅವ್ನು ಒಳ್ಳೆ ಅರಸ ಅಲ್ಲ. ಹಂಗೆ ಬಂದು ಅದರಲ್ಲಿ ಆಹಾಸ್ ಬಂದಿರೋದು, ಅದರಲ್ಲಿ ಹಿಜ್ಕೀಯ, ಅದರಲ್ಲಿ ಮನುಷ್ಯ ಬಂದಿರೋದು ಜಾಡೋಕ್ ವಂಶದಲ್ಲೇ. ಈಗ ಖಂಡಿತ ಏನಾಯ್ತು, ಜಾಡೋಕ್ ಕೈಯಲ್ಲಿ ಇರುವ ನಿಜವಾಗಿರೋ ಬುಕ್ಗೆ ಅದು ಯೋಷ್ಯ ಕಾಲದಲ್ಲಿ ಸುಳ್ಳಲ್ಲಿ ನಡೀತಾ ಇದ್ದಾರೆ. ಆದರೆ ಅನೋತೋತಲ್ಲಿ ಇದ್ದಿರುವ ಯಾಜಕರ ಹತ್ರ ಇರೋ ಬುಕ್ಕು ಕರೆಕ್ಟ್ ಬುಕ್ ಅದು, ಅದರಲ್ಲಿ ಯಾವ ಪರಿವರ್ತನೆಗಳು ಮಾಡಿಲ್ಲ. ಕಾರಣ ಅವ್ರು ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ರು ಜನರಿಗೆ. ಅಲ್ಲಿ ಅದರಲ್ಲೇ ಬಂದಿರೋದು ಅಬ್ಯಾತಾರು ಮಗ ಹಿಲ್ಕಿಯ ಮಗ ಯೆರೆಮ್ಯ. ಸೊ ಆ ಬುಕ್ಕಿಂದ ಕಲ್ತಿರೋದಕ್ಕೇನೆ ಯೆರೆಮ್ಯ ಹೋಗ್ಬಿಟ್ಟು ಜಾಡೋಕ್ ವಂಶದಲ್ಲಿರೋ ಯಾಜಕರ ಹತ್ರ ಹೇಳ್ತಿದ್ದಾರೆ, ನಿಮ್ ಕೈಲಿರೋ ಬುಕ್ಕು ಅದು ಸುಳ್ಳು, ಅದು ನಿಮ್ಮ ಶಾಸ್ತ್ರಿಗಳು ಮಾಡಿರೋದು. ಹಾಗಾದ್ರೆ ಯೆರೆಮ್ಯ ಹತ್ರ ಇರೋದು ನಿಜ. ಸೊ ಅದಕ್ಕೆ ಈ ಪ್ರವಾದಿಯಾಗಿರೋ ದೇವರು ಯೆರೆಮ್ಯನ ಆರಿಸ್ಕೊಂಡು ಅವ್ರ ಕೈಯಲ್ಲಿರೋ ಜ್ಞಾನವನ್ನು ಎಲ್ಲರಿಗೂ ಪ್ರಚಾರ ಮಾಡೋಕೆ ಹೇಳುವಾಗ, ಅವ್ರು ಪ್ರಚಾರ ಮಾಡಿದ ಮೇಲೆ ಈಗ ಜನರ ಮುಂದೆ ಏನಾಗಬೇಕು, ಪ್ರೂಫ್ ಮಾಡಬೇಕು, ನಿಮ್ಮ ಕೈಲಿರೋ ಸುಳ್ಳು ಇದು ನಿಜ ಅಂತ. ಆವಾಗ 18ನೇ ವರ್ಷದಲ್ಲಿ ಈ ಮರೆಯಾಗಿರೋ ಬುಕ್ ಇತ್ತು ನೋಡಿ, ಒರಿಜಿನಲ್ ಕಾಪಿ ಜಾಡೋಕ್ ವಂಶದಲ್ಲಿ ದಾವಿದ್ ಕಾಲದಲ್ಲಿ ಬರೆದಿರೋ ಬುಕ್ ಅಲ್ಲೇ ಇತ್ತು. ಅದು ಕಾಪಿ ಮಾಡ್ತಾ ಮಾಡ್ತಾ ಚೇಂಜ್ ಮಾಡಿರೋದು. ಸೊ ಆ ಒರಿಜಿನಲ್ ಕಾಪಿ ಬಿಸಾಕಕ್ ಮನ್ಸಿರ್ಲಿಲ್ಲ ಯಾರಿಗೂ, ಅಲ್ಲಿ ಯಾರು ಇಟ್ಟಿದ್ದಾರೆ. ಹಂಗಾಗಿ ಇದೆಲ್ಲ ದೇವ್ರು ಮಾಡೋದು. ಸೊ ಏನಾಯ್ತು, ಕೊನೆಗೆ ಆ ಬುಕ್ಕು ಸಿಕ್ತು, ಮರೆಯಾಗಿರೋ ಬುಕ್ಕು ಸಿಕ್ತು, ಹೇಳ್ಕೊಡೋ ಬುಕ್ಕೂ ಇದೆ. ಈಗ ಎರಡು ನೋಡುವಾಗ ಯೋಷ್ಯ ಬಟ್ಟೆ ಹರಿದಾಕ್ಲೇಬೇಕು. ಕಾರಣ ಇಷ್ಟು ದುಡ್ಡು ತಪ್ಪಾಗಿದೆಯಲ್ಲ. ಅದಕ್ಕೆ ಏನ್ ಮಾಡಿದ್ರು, ಎಲ್ಲ ಪರಿವರ್ತನೆ ಮಾಡಿ ಏನ್ ಮಾಡಿದ್ರು, ಸತ್ಯವನ್ನು ಜನರಿಗೆ ಈಗ ಹಿಲ್ಕೀಯ ಮತ್ತು ಯೆರೆಮ್ಯ ಹೇಳ್ಬೋದು. ಸೊ ಹಾಗೇನಾಯ್ತು, ಯಾಜಕರಿಗೆಲ್ಲ ಹಿಲ್ಕೀಯ ಹೇಳ್ಬೋದು ಅವರಪ್ಪ, ಬಟ್ ಜನರಿಗೆ ಪ್ರವಾದನೆ ಮಾಡಿ ದೇವ್ರ ಚಿತ್ತ ಏನಂತ, ದೇವ್ರ ಸತ್ಯ ಏನಂತ ಪ್ರವಾದನೆ ಮುಖಾಂತರ ದೇವ್ರು ಏನ್ ಮಾಡೋಕ್ಕಿದಾರಂತ ಎಲ್ಲ ದೇವ್ರ ಯೋಷ್ಯ ಮುಖಾಂತರ ಮಾಡುವಾಗ ನೋಡಿ, ಯೋಶುವ 12ನೇ ವಯಸ್ಸು ಕಾಲದಲ್ಲಿ ಯೆರೆಮ್ಯ ಇದ್ದಾರೆ. ಹಾಗಾದ್ರೆ 18ನೇ ವರ್ಷದಲ್ಲಿ ಪಸ್ಕ ಮಾಡುವಾಗ ಅಲ್ಲಿ ಹೇಳ್ಬೇಕಾ ನಾವು, ಆಗ ಯೆರೆಮ್ಯ ಅಲ್ಲಿ ಇರ್ಬೇಕು. ಸೊ ಇವರೆಲ್ಲ ಸೇರಿನೇ ಆ ಊರೊಳಗೆ ಒಂದು ಒಳ್ಳೆ ಪರಿವರ್ತನೆ ಮಾಡಿರೋದು. ಸೊ ದೇವ್ರು ಏನಕ್ಕೆ ಇದು ಮಾಡ್ಬಿಟ್ಟು ಅವನು ಸಬ್ಜೆಕ್ಟ್ ಕನೆಕ್ಟ್ ಮಾಡೋಣ ಈಗ. ಹಂಗಾಗಿ ದೇವ್ರ ಮನಸ್ಸಲ್ಲಿ ಏನಿದೆ, ಇನ್ನು ಇಸ್ರೇಲ್ಗೆ ಲಾಸ್ಟ್ ಚಾನ್ಸ್ ಇರೋ ಎಲ್ಲ ಅಣ್ಣರಿಗೂ ಗೋತ್ರ ಒಟ್ಟಿಗೆ ಬಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ತಿತ್ಕೊಂಡು ಪಶ್ಚಾತ್ತಾಪ ಮಾಡ್ಕೊಂಡು ವಾಪಸ್ ಏನ್ ಮಾಡ್ಬೋದು, ದೇವರೇ ನಾವು ಮಾಡಿರೋ ಒಡಂಬಡಿಕೆದಲ್ಲಿ ವಾಪಸ್ ಬರ್ತಾ ಇದೀವಿ, ನಾವು ಭವಿಷ್ಯ ಕಾಲದಲ್ಲಿ ನಾವು ಯಾಜಕರಾಗಬೇಕು, ಭವಿಷ್ಯ ಕಾಲದಲ್ಲಿ ನಾವು ಒಳ್ಳೆ ಅರಸರುಗಳಾಗಬೇಕು, ನಮ್ಮನ್ನು ಸಹಾಯ ಮಾಡಿ ಅಂತ ತಿರ್ಗಾ ಒಡಂಬಡಿಕೆ ಮಾಡ್ಕೊಂಡು ದೇವ್ರ ಕಡೆ ಬರ್ಬೋದು. ಸೊ ದಾವೀದಿಂದ ಹೆಂಗೊಂದು ಗುಂಪು ಸ್ಟಾರ್ಟ್ ಆಯ್ತು, ಅದೇ ತರ ಯೋಷ್ಯದಲ್ಲಿ ವಾಪಸ್ಸು ಸೇರಿಸೋದಕ್ಕೇನೆ ಈ 14 ತಲಾಂತರಗಳು ಬೇಕಾಗಿತ್ತು. 14 ತಲಾಂತರಗಳು ದೇವ್ರ ಮಗ ಇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಸ್ರೇಲ್ ಜನ ರಕ್ಷಣೆಯನ್ನು ಹೊಂದ್ತಾ ಇದ್ದಾರೆ. ಸೊ ನಮ್ಮ ಸಬ್ಜೆಕ್ಟ್ ಪ್ರಕಾರ ಕ್ಲಿಯರ್ ಆಗಿ ಇನ್ನು ನಾವು ಯಾವ ತರ ದೇವ್ರು ಮಧ್ಯದಲ್ಲಿ ಇದೇ ತರ ಮಾಡಿದ್ದಾರೆ, ಅದು ನಾವು ಬೇರೆ ಬೇರೆ ಭಾಗದಲ್ಲಿ ಮಾಡೋಣ. ಮಧ್ಯದಲ್ಲಿ ಯಾವ ತರ ದೇವ್ರು ಇಡೀ ಇಸ್ರೇಲ್ಗೆ ಯೆಹೋಷಾಫಾತ್ ಅರಸ, ಆಸಾ ಅರಸ, ಇವರೆಲ್ಲ ಇವನ್ ಹಿಜ್ಕೀಯ, ಇವರೆಲ್ಲ 12 ಗೋತ್ರಕ್ಕೂ ಒಳ್ಳೇದ್ ಮಾಡೋದಕ್ಕೆ ಕಾರಣ ಅವ್ರನ್ನ ಕೂಡಿಸಿದ್ರು. ನೀವು ಈ ಒಡಂಬಡಿಕೆಯಲ್ಲಿ ಪಾಲಾಗ್ಬಿಟ್ಟು ನೀವು ಸತ್ಯದಲ್ಲಿ ನಡೆದು ಏನಾಗಿರಿ, ಭವಿಷ್ಯ ಕಾಲದಲ್ಲಿ ಯಾಜಕರಾಗಿರಿ, ಇಲ್ಲ ಭವಿಷ್ಯ ಕಾಲದಲ್ಲಿ ಅರಸರುಗಳಾಗಿರಿ ಅಂತ ದೇವರ ರಕ್ಷಣೆಯಲ್ಲಿ ಸೇರಿಸಿರುವ ಮಧ್ಯದಲ್ಲಿರುವ ಇನ್ನೊಂದು ಕಾಲದಲ್ಲಿ ಒಂದು ದೊಡ್ಡ 10 ಗೋತ್ರ ದೇವ್ರು ಮಾಡಿರೋದು ನಾವು ಬೇರೊಂದು ಪಾಠದಲ್ಲಿ ಮಾಡೋಣ, ಅದು ನೆಕ್ಸ್ಟ್ ಭಾಗದಲ್ಲಿ. ಸೊ ಈ ಭಾಗದಲ್ಲಿ ನಾವು ಹೇಳ್ತಾ ಇರೋದು ಯಾವ ತರ ಯೆರೆಮ್ಯ ಬೇರೆಯವ್ರ ಕೈಯಲ್ಲಿರೋ ಬುಕ್ಕು ಸುಳ್ಳು ಅಂತ ಹೇಳಿದ್ದಕ್ಕೆ ನ್ಯಾಯ ನಾವು ನೋಡಿರೋದು. ಅದು ಹೆಂಗ್ ಬಂತು, 2 ಬುಕ್ಕು, ದಾವಿದ್ ಕಾಲ ನಂತರ ಸಾಲೋಮೋನು 2 ಅರಸರನ್ನು ಇಟ್ಕೊಂಡಿಲ್ಲ, ಒಂದು ಯಾಜಕನ ಇಟ್ಕೊಳ್ಳುವಾಗ ಇನ್ನೊಂದು ಯಾಜಕ ಅನಾತೋತ್ಗೆ ಹೋದ್ರು. ಅದೇ ಅನಾತೋತ್ ಊರಿಂದನೇ ಯೆರೆಮ್ಯ ಬಂದಿರೋದು. ಸೊ ಯೆರೆಮ್ಯ ಕೈಯಲ್ಲಿ ನಿಜವಾಗಿರೋ ಪುಸ್ತಕ ಇತ್ತು, ಅವ್ರು ಅದು ಅರಸರಿಗೆ ತಿಳಿಸಿ ಅರಸ ಪರ್ಮಿಷನ್ ಕೊಟ್ಟುಬಿಟ್ಟು ಇಡೀ ಜನರಿಗೆ ಹೇಳ್ತಿದ್ದಾರೆ ನಿಮ್ ಕೈಯಲ್ಲಿರೋ ಬುಕ್ಕು ಸುಳ್ಳು. ಆತರ ಏನಾಯ್ತು, ಬುಕ್ ಸಿಕ್ಕೋಕ್ ಮುಂಚೆನೆ ದೇವರು ಯೆರೆಮ್ಯ ಮುಖಾಂತರ ಸಿದ್ಧ ಮಾಡ್ತಾ ಇದ್ರು. ಈಗ ಬುಕ್ ಸಿಕ್ಕುವಾಗ ಏನಾಯ್ತು, ಎಲ್ಲರಿಗೂ ಪ್ರೂಫ್ ಸಿಕ್ತು ಯೆರೆಮ್ಯ ಹೇಳಿರೋದು ನಿಜ ಅಂತ.
ಎರೆಮೆನ ಯಾರು ಏನು ಹೇಳಕ್ಕಾಗಲ್ಲ. ಅದಕ್ಕೆ ಯೋಷ್ಯ ಅರಸ ಎರೆಮೆಗೆ ಏನು ಹೇಳಲಿಲ್ಲ. ಮತ್ತು ಯೋಷ್ಯ ಹೋಗಿದ ಮೇಲೆ ಬಂದಿರುವ ಅರಸ ಜಿದ್ಕಿಯ ಅವ್ರವ್ರದ್ದು ನೆಕ್ಸ್ಟ್ ಬರೋರು ಅವರೇ ಎರೆಮೆಗೆ ಬಾವಿಯಲ್ಲಿ ಹಾಕಿರೋದು, ತುಂಬಾ ಹಿಂಸೆ ಕೊಟ್ಟಿರೋದು. ಹಾಗಾದ್ರೆ ಅವ್ರೇನ್ ಮಾಡಿರ್ತಾರೆ, ಹಳೆ ಬುಕ್ ವಾಪಸ್ ಹೋಗ್ಬಿಡ್ತಾರೆ. ಯೋಷ್ಯ ಯಾವ ಬುಕ್ ಬಿಟ್ಬಿಟ್ರು ಅದೇ ಹಿಡಿದಿರ್ತಾರೆ. ಅದು ಆಟೋಮೆಟಿಕ್ ಆಗುತ್ತೆ, ಕಾರಣ ನೆಕ್ಸ್ಟ್ ಬರೋ ಅರಸ ಕೈಯಲ್ಲಿದೆ, ಈ ಬುಕ್ ಬೇಕಾ ಆ ಬುಕ್ ಬೇಕಾ. ಬಟ್ ಇಲ್ಲಿ ಯೋಷ್ಯ ಎಲ್ಕಿಯ ಕೈಯಲ್ಲಿರೋ ಬುಕ್ ಅನ್ನು ಸ್ವೀಕರಿಸಿದ್ರು ಮತ್ತು ಎರೆಮೆಗೆ ಅವಕಾಶ ಕೊಟ್ಟರು. ಆಮೇಲೆ ನಿಜವಾಗಿ ಅವ್ರಿಗೆ ಏನಾಯ್ತು, ದೇವ್ರ ಮರೆಯಾಗಿ ಇಟ್ಟಿರೋ ಬುಕ್ ಅವ್ರ ಕಣ್ಣಿಗೆ ಸಿಕ್ತು. ಆಗ ಇಡೀ ಜನರಿಗೆ ಗೊತ್ತಾಗ್ಬಿಡುತ್ತು 2 ತರ ಬುಕ್ ಇದೆ. ಒಂದರಲ್ಲಿ ಸುಳ್ಳಿದೆ, ಅದು ಮನುಷ್ಯನ ಜ್ಞಾನ, ಯೆಹೋವ ನಿಯಮಗಳೇ. ಇನ್ನೊಂದರಲ್ಲಿ ಯೆಹೋವ ನಿಯಮ ಕರೆಕ್ಟ್ ಆಗಿದೆ, ಅದು ಅವರು ಧೈರ್ಯದಿಂದ ಅದೆಲ್ಲೂ ನಾಶ ಆಗದೆ ದೇವರೇ ಕಾಪಾಡ್ಕೊಂಡು ಬಂದಿರೋದು ಅನಾಥೋತ್ ಊರಲ್ಲಿ. ಸೊ ಈ ಸತ್ಯವನ್ನು ಕೇಳಿ ನಿಮಗೆ ಇಷ್ಟ ಆಗಿರ್ತದೆ ಅಂತ ನಾನು ನಂಬ್ತಾ ಇದ್ದೀನಿ. ಕಾರಣ ಸತ್ಯದಲ್ಲಿ ನಿಜವಾಗಿರೋ ಪ್ರೀತಿ, ಸತ್ಯದ ಮೇಲೆ ಪ್ರೀತಿ ಇರೋರಿಗೆ ನಮಗೆ ಅದರಲ್ಲೂ ಸುಳ್ಳು ಮಾಡಿರೋದನ್ನು ಕಂಡುಹಿಡಿಯುವಾಗ ಮನಸ್ಸು ತುಂಬ ಸಂತೋಷ ಆಗ್ತದೆ, ಮನಸ್ಸಿಗೊಂದು ಸಮಾಧಾನ ಆಗ್ತದೆ. ನೋಡಿ, ಸುಳ್ಳು ಏನಂತ ಅರ್ಥ ಆಯ್ತು. ಸೊ ಅದಕ್ಕೆ ಕರ್ತನು ಹೇಳಿರೋ, ಬೇರೆ ಕಾರ್ಯ ಮಾಡೋದಲ್ಲ, ತಂದೆ ಚಿತ್ತ ಏನಂತ ತಿಳ್ಕೊಳ್ಳೋಕೆ ಅದು ಕರೆಕ್ಟಾಗಿರೋ ಸತ್ಯ ಬುಕ್ ಬೇಕು ನಮಗೆ. ಸೊ ಈಗ ನಾವು ಬೇರೆ ಬುಕ್ಕುಗಳು ಅಲ್ಲಿದೆ ಇಲ್ಲಿದೆ ಅಂತ ಹೇಳಲ್ಲ, ನಮ್ಮ ಕೈಯಲ್ಲಿರುವ ಅದೇ ಬುಕ್ಕಲ್ಲಿ ನಿಮಗೆ ಹುಡುಕಿ, ನಾವು ಬೈಬಲ್ ಸ್ಟಡಿ ಏನಂತ ಹೇಳಿದ್ವಿ, ಹುಡುಕಿರಿ, ಓದ್ರಿ, ಹುಡುಕಿ ಓದ್ರಿ. ಅದು ಒಂದು ವಾಕ್ಯ ಇನ್ನೊಂದು ವಾಕ್ಯ ಸಮಾಧಾನ ಆಗಬೇಕು, ನಿಮ್ಮ ಲೆವೆಲ್ ಚೇಂಜ್ ಆಗಬೇಕು. ನಾವು ಮಕ್ಕಳಿಗೆ ಓದ್ತೀವಿ, ನಾವು ದೊಡ್ಡವರು, ನಾವು ಜ್ಞಾನಿ ಅಂತ, ಮತ್ತು ನಾವು ಮರೆಯಾಗಿರೋ ವಿಷಯಗಳು ಓದುವಾಗ ನಾವು ಬೆಳೆದಿರಬೇಕು, ಸತ್ಯದಲ್ಲಿ ಬೆಳೆದಿರ್ಬೇಕು. ಲೆವೆಲ್ 4 ಅದು, ಅದೇ ನಾವು ಮಾಡ್ತಾ ಇರೋದು. ನಾವೆಲ್ಲ ಇನ್ನು ಮಕ್ಕಳಲ್ಲ, ನಾವು ಸತ್ಯ ಓದಿ ಹೇಳಿ ಬೆಳೆದಿರುವಾಗ ಅದರಲ್ಲಿರುವ ಗುಪ್ತವಾಗಿರೋ ವಿಷಯಗಳು, ಡಾರ್ಕ್ ಸೇಯಿಂಗ್ಸ್, ಗುಪ್ತವಾಗಿರೋ ವಿಷಯ ಎಲ್ಲರಿಗೂ ಅರ್ಥ ಆಗಲ್ಲ. ಆ ಗುಪ್ತವಾಗಿರೋ ವಿಷಯದಲ್ಲಿನೇ ನಾವು ಇದೇ ಬುಕ್ ಒಳಗಿಂದನೇ ಗುಪ್ತವಾಗಿರೋದು ತಗೊಂಡು ಹೇಳ್ಬೋದು. ಅದಕ್ಕೆ ನಾವು ಬೇರೆ ಬುಕ್ಕೆಲ್ಲ ಓದ್ಬೇಕಂತ ಏನಿಲ್ಲ, ಇದೇ ಬೈಬಲಿಂದ ತಗೊಳ್ತೀವಿ ನಾವು. ಬಟ್ ನಾವು ಅಲ್ಲಿ ಕಂಪೇರ್ ಮಾಡಿ, ಇಲ್ಲೂ ಸ್ವಲ್ಪ ಅಲ್ಲೂ ಸ್ವಲ್ಪ ಎಲ್ಲ ಮಾಡಿನೇ ನಾವು ನಿಮಗೆ ಸತ್ಯ ಹೇಳ್ಕೊಡೋದು. ಸೊ ಈ ಥರ ಈ ಸತ್ಯವನ್ನು ಇಷ್ಟಪಡೋ ನೀವು, ನಾವೆಲ್ಲ ಕುಟುಂಬವಾಗಿ ಸತ್ಯದಲ್ಲಿ ಇನ್ನೂ ಬೆಳಿಬೇಕು, ಸತ್ಯ ಇನ್ನೂ ಕೇಳಬೇಕಂತ ನಮಗೆ ಸಪೋರ್ಟ್ ಮಾಡೋದೇನ, ನೀವು ದಯವಿಟ್ಟು ನಿಮಗೆ ಗೊತ್ತಿರೋರಿಗೆ ಇದನ್ನು ಸ್ವಲ್ಪ ಹೇಳಿ, ಈ ಥರ ಇದೆ ಅಂತ. ಅವರು ಬಂದು ನಮ್ಮ ಜೊತೆಯಲ್ಲಿ ಸೇರಿ ನಾವು ಈ ಸತ್ಯವನ್ನು ಕಲಿಯೋಣ. ನಾವು ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಿ ಪಾಠವನ್ನು ಮುಗಿಸ್ತೇವೆ.